ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಪವರ್ BI ಕನ್ನಡದಲ್ಲಿ ನಾವೇನು ಕಲಿತಾ ಇದ್ದೀವಿ, ಇವತ್ತು ಆಮ್, 6ನೇ ದಿನ. ಮೋಸ್ಟ್ಲಿ 6ನೇ ದಿನ ಅಂತ ಅನ್ಕೊಂಡಿದ್ದೀನಿ. ಒಂದು ನಿಮಿಷ, ಗೊತ್ತಿಲ್ಲ. ರೈಟ್, ಇವತ್ತು 6ನೇ ದಿನ. ಪವರ್ BIಯಲ್ಲಿ ನಾವು ಅನೇಕ ವಿಷಯಗಳನ್ನ ನಾವು ಕಲ್ತ್ಕೊಂಡಿದ್ದೀವಿ ಇವತ್ತು ಮತ್ತೆ ನಾಳೆ. ಓಕೆ, ಪ್ರಾಬ್ಲಿ ಅಕಸ್ಮಾತ್ ಏನಾದರೂ ಇನ್ನೂ ಸ್ವಲ್ಪ ನಿಧಾನ ಆಯ್ತು ಅಂದ್ರೆ ಇನ್ನೂ ಒಂದಿನ ಎಕ್ಸ್ಟ್ರಾ ತಗೊಳ್ಳೋಣ. ನಾವು ಈ ಡ್ಯಾಕ್ಸ್ ಫಂಕ್ಷನ್ಸ್ ಅನ್ನ ತಿಳ್ಕೊಳ್ಳೋಣ. ಈ ಡ್ಯಾಕ್ಸ್ ಅಂದಿದ ತಕ್ಷಣ ತುಂಬಾ ಜನಕ್ಕೆ ಒಂದೇನಂತಂದ್ರೆ ಇದು ತುಂಬಾ ಅಡ್ವಾನ್ಸ್ ಅಥವಾ ತುಂಬಾ ಕಷ್ಟ ಆಗುವಂತ ಅಥವಾ ತುಂಬಾ ಕಷ್ಟಕರವಾದಂತ ಒಂದು ಸಬ್ಜೆಕ್ಟ್ ಅಂತ ಅನ್ಕೊಂಡಿರ್ತಾರೆ. ನಾನು ಎಲ್ರಿಗೂ ಒಂದು ಹೇಳ್ತೀನಿ, ಡ್ಯಾಕ್ಸ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಸುಲಭವಾಗಿರುವಂತ ಒಂದು ಟಾಪಿಕ್. ಈ ತುಂಬಾ ಜನಕ್ಕೆ ಈ ಡ್ಯಾಕ್ಸ್ ಅಂದಿದ ತಕ್ಷಣ ಏನಾಗುತ್ತೆ ಅಂದ್ರೆ, ಇದು ಕೇಳದೆ ಇರೋರಿಗೆ ಇದು ಏನೋ ತುಂಬಾ ಅಡ್ವಾನ್ಸ್ ಲೆವೆಲ್ ಆಫ್ ಕ್ಯಾಲ್ಕುಲೇಷನ್ಸ್ ಅಥವಾ ಇದೇನೋ ಒಂದು ತುಂಬಾ ಕಾಂಪ್ಲೆಕ್ಸ್ ಆಗಿರುವಂತ ಒಂದು ಸಬ್ಜೆಕ್ಟ್ ಅಥವಾ ಟಾಪಿಕ್ ಅಂತ ಅನ್ಕೋತಾರೆ. ಆಮೇಲೆ ನಾನು ಎಷ್ಟೋ ಯೂಟ್ಯೂಬ್ಗಳಲ್ಲೂ ಕೂಡ ನಾನು ನೋಡಿದ್ದೀನಿ. ಹೆಂಗ್ ಮಾಡ್ತಾರೆ ಅಂದ್ರೆ, ಇದೆಲ್ಲ ಡ್ಯಾಕ್ಸ್ ಎಲ್ಲ ಬಂದು ತುಂಬಾ ಅಡ್ವಾನ್ಸ್ಡ್, ನಿಮ್ಗೆ ಇದು ಕಲಿಯೋದಕ್ಕೆ ತುಂಬಾ ಟೈಮ್ ಬೇಕು ಅನ್ನೋ ರೀತಿಯಲ್ಲಿ ನಿಮ್ಗೆ ಒಂದು ಮನಸ್ಸಲ್ಲಿ ಅಥವಾ ತಲೆಯಲ್ಲಿ ಕೂರಿಸ್ಬಿಟ್ಟಿರ್ತಾರೆ. ಬಟ್ ನಾನ್ ನಿಮ್ಗೆ ಇದನ್ನ ಒಂದು ಸಿಂಪಲ್ ಆಗಿ ಇದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಡ್ಯಾಕ್ಸ್ ಅಂದ್ರೆ ಏನು ಅಂತ. ಡ್ಯಾಕ್ಸ್ ಬಂದು ತುಂಬಾ ವಾಸ್ಟ್ ಟಾಪಿಕ್ ಆಕ್ಚುಲಿ, ಆಯ್ತಾ. ಇದು ಒಂದು ತಿಳ್ಕೊಳ್ಳೋದು ತುಂಬಾ ದೊಡ್ಡ ಟಾಪಿಕ್. ಬಟ್ ಇದನ್ನ ನೀವು ಒಂದು ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಡ್ಯಾಕ್ಸ್ ಫಂಕ್ಷನ್ಸ್ ಅಥವಾ ಡ್ಯಾಕ್ಸ್ ಟಾಪಿಕ್ ಏನಿದೆ ತುಂಬಾ ಈಸಿ. ಓಕೆ, ಫಸ್ಟ್ ಆಫ್ ಆಲ್ ಏನ್ ಮಾಡೋಣ ಅಂದ್ರೆ, ಒಂದು ಎಕ್ಸೆಲ್ ಅಲ್ಲಿ ಒಂದು ಕ್ಯಾಲ್ಕುಲೇಷನ್ ತೋರಿಸ್ತೀನಿ. ಸಿಂಪಲ್ ಆಗಿ ಒಂದು ಕ್ಯಾಲ್ಕುಲೇಷನ್ ತೋರಿಸ್ತೀನಿ ನಿಮಗೆ. ಆ ಕ್ಯಾಲ್ಕುಲೇಷನ್ ನೋಡ್ ಆದ್ಮೇಲೆ ನಿಮ್ಗೆ ಡ್ಯಾಕ್ಸ್ ಅಂದ್ರೆ ಏನು ಅಂತ ಅರ್ಥ ಆಗ್ಬಿಡುತ್ತೆ. ಓಕೆ, ಡ್ಯಾಕ್ಸ್ ಅಂದ್ರೆ ಏನು ಅಂತ ಸಿಂಪಲ್, ತುಂಬಾ ಸಿಂಪಲ್ ಕ್ಯಾಲ್ಕುಲೇಷನ್. ಏನ್ ಕ್ಯಾಲ್ಕುಲೇಷನ್? ಇಲ್ಲಿ ಒಂದು ಪ್ರಾಡಕ್ಟ್ ಕಾಲಮ್, ಪ್ರೈಸ್, ಕ್ವಾಂಟಿಟಿ ಅಂತ 3 ಕಾಲಮ್ ತಗೊಂಡು ಲ್ಯಾಂಡ್ ಮಾಡ್ತೀನಿ ಒಂದಷ್ಟು ಪ್ರಾಡಕ್ಟ್ಸ್ ಅನ್ನ. ಓಕೆ, ಇಲ್ಲೊಂದು 10 ಪ್ರಾಡಕ್ಟ್ ಇದೆ. ಪ್ರೈಸ್ ತಗೋತೀನಿ, ರ್ಯಾಂಡಮ್ ಆಗಿ ಏನೋ ಒಂದು ಕೊಟ್ಟಿರ್ತೀನಿ, ಆಯ್ತಾ. ಮತ್ತಿಲ್ಲಿ ಕ್ವಾಂಟಿಟಿ ಕೂಡ ತಗೋತೀನಿ. ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ತಗೊಂಡು. ಓಕೆ, ರೈಟ್. ಇಲ್ಲಿ ನನಗೆ ಟೋಟಲ್ ಪ್ರೈಸ್ ಬೇಕು. ಓಕೆನಾ? ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಕಾಪಿ ಮಾಡ್ಕೊಂಡು ಇಲ್ಲಿ ಇನ್ನೊಂದು ಕಡೆ ಪೇಸ್ಟ್ ಮಾಡಿ. ಇದು ನಮ್ಮ ಎಕ್ಸೆಲ್ ಅಂತ ಇಟ್ಕೋಣ, ಇದು ನಮ್ಮ ಡ್ಯಾಕ್ಸ್ ಅಂತ ಇಟ್ಕೋಣ. ಓಕೆ, ಜಸ್ಟ್ ಅಬ್ಸರ್ವ್ ಮಾಡಿ ಏನು ಅಂತ. ಈಗ ನಾನು ನಿಮ್ಗೆ ಈ ಒಂದು ಕ್ಯಾಲ್ಕುಲೇಷನ್ಸ್ ಬೇಕು, ನನಗೆ ಈ ಪ್ರಾಡಕ್ಟ್ಗಳ ಟೋಟಲ್ ಪ್ರೈಸ್ ಬೇಕು ಅಂತ ನಿಮ್ಗೆ ಏನಾದರೂ ಈ ಅಸೈನ್ಮೆಂಟ್ ಅಥವಾ ಈ ತರ ಒಂದು ಪ್ರಾಜೆಕ್ಟ್ ಕೊಟ್ರೆ ನೀವೇನ್ ಮಾಡ್ತೀರಾ, ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ ಪ್ರೈಸ್ ಮಲ್ಟಿಪ್ಲೈಡ್ ಬೈ ಕ್ವಾಂಟಿಟಿ ಅಂತ ಕೊಡ್ತೀರಾ. ಸೊ ಈ ರೀತಿ ಕೊಟ್ಟಾಗ ನಾನು ಎಂಟರ್ ಅಂತ ಕೊಟ್ರೆ ಈ ಒಂದು ಸೆಲ್ಗೆ ಕ್ಯಾಲ್ಕುಲೇಷನ್ ಆಗುತ್ತೆ. ಬಾಕಿ ಎಲ್ಲಾ ಪ್ರಾಡಕ್ಟ್ಸ್ಗೂ ನನಗೆ ಕ್ಯಾಲ್ಕುಲೇಟ್ ಆಗಬೇಕು ಅಂದ್ರೆ ಏನ್ ಮಾಡ್ತೀವಿ, ಇಲ್ಲಿ ಹೋಗ್ಬಿಟ್ಟು ಈ ತರ ಕೆಳಗಡೆ ಡ್ರ್ಯಾಗ್ ಮಾಡ್ತೀವಿ ಅಥವಾ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀವಿ. ಸೊ ನಮಗೆ ರಿಸಲ್ಟ್ಸ್ ಬಂತು. ಸೊ ನಮಗೆ ಏನ್ ಅನ್ಸುತ್ತೆ, ಫೈನ್, ಇದು ಕ್ಯಾಲ್ಕುಲೇಷನ್ ಮಾಡಿದೆ, ತುಂಬಾ ಸಿಂಪಲ್ ಇತ್ತು, ಇದೊಂದು ಫಾರ್ಮುಲಾ ಬರೆದು ಕಾಪಿ ಪೇಸ್ಟ್ ಮಾಡ್ಬಿಟ್ಟೆ, ನನಗೆ ಟಾಸ್ಕ್ ಮುಗೀತು ಅಂತ. ಸೇಮ್ ಕಾನ್ಸೆಪ್ಟ್ ನಮಗೆ ಈ ಪವರ್ BIಯಲ್ಲಿ ಡ್ಯಾಕ್ಸ್ ಅಲ್ಲಿ ಕೂಡ ಮಾಡ್ಬೋದು. ಹೆಂಗೆ? ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಟೇಬಲ್ ಕನ್ವರ್ಟ್ ಮಾಡ್ಬಿಡ್ತೀನಿ. ಓಕೆ, ಇದು ನಮಗೆ ಡ್ಯಾಕ್ಸ್ ಅಂತ ಇಟ್ಕೊಳ್ಳೋಣ, ಡ್ಯಾಕ್ಸ್ ಕ್ಯಾಲ್ಕುಲೇಷನ್. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಸೇಮ್ ಟು ಸೇಮ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ಈಕ್ವಲ್ಸ್, ಇವಾಗ ನೋಡಿ, ನಾನು ಇಲ್ಲಿ ಸೆಲೆಕ್ಟ್ ಮಾಡಿದಾಗ ನನ್ಗೆ ಏನ್ ಬಂತು, D6 ಮಲ್ಟಿಪ್ಲೈಡ್ ಬೈ E6. ಅದೇ ನಾ ಇಲ್ಲಿ ಕೊಟ್ಟಾಗ K6 ಮಲ್ಟಿಪ್ಲೈಡ್ ಬೈ L6 ಅಂತ ಬರಬೇಕು. ಬಟ್ ಇಲ್ಲಿ ಏನ್ ಬರುತ್ತೆ ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಸೆಲೆಕ್ಟ್ ಮಾಡಿದ್ರೆ ಅಟ್ ಪ್ರೈಸ್ ಅಂತ ಬಂತು. ಏನಿದು ಅಟ್ ದಿ ರೇಟ್ ಆಫ್ ಪ್ರೈಸ್ ಅಂತಂದ್ರೆ, ಇದು ಈ ಕಾಲಮ್ ನೇಮ್ ಇದೆಯಲ್ಲ, ಇದನ್ನೆಲ್ಲಿ ತಗೊಳುತ್ತೆ. ಫೈನ್, ಇರ್ಲಿ, ನೋಡೋಣ. ಮಲ್ಟಿಪ್ಲೈಡ್ ಬೈ ಕ್ವಾಂಟಿಟಿ ಅಂತ ತಗೋತೀನಿ. ನೋಡಿ, ಇಲ್ಲಿ ಕ್ವಾಂಟಿಟಿ, ಪ್ರೈಸ್ ಮಲ್ಟಿಪ್ಲೈಡ್ ಬೈ ಕ್ವಾಂಟಿಟಿ. ನನಗೆ K6 ಮತ್ತೆ L6 ಬರ್ಬೇಕಾಯ್ತು, ಪ್ರೈಸ್ ಅಂಡ್ ಕ್ವಾಂಟಿಟಿ ಅಂತ ಬಂತು. ನಾನೇನ್ ಮಾಡ್ತೀನಿ, ಇರ್ಲಿ ಅಂದ್ಬಿಟ್ಟು ಎಂಟರ್ ಅಂತ ಕೊಡ್ತೀನಿ. ನೋಡಿ,
ಇಲ್ಲಿ ಏನ್ ರಿಸಲ್ಟ್ಸ್ ನಾನು ಕಾಪಿ ಪೇಸ್ಟ್ ಮಾಡಿದೆ ಅಥವಾ ಡ್ರ್ಯಾಗ್ ಮಾಡಿದೆ ಇಲ್ಲಿ ಒಂದೇ ಸರಿ ಬಂದ್ಬಿಡುತ್ತೆ. ಸೊ ಇಲ್ಲಿ ಇದು ಹೆಂಗ್ ಬಂತು? ದ ಕಾನ್ಸೆಪ್ಟ್, ಇಲ್ಲಿ ಕಾನ್ಸೆಪ್ಟ್ ಏನಂದ್ರೆ ಇದನ್ನ ನಾನು ಟೇಬಲ್ ಆಗಿ ಕನ್ವರ್ಟ್ ಮಾಡಿರ್ತೀನಿ. ಇವಾಗ ಇದೊಂದು ಆಬ್ಜೆಕ್ಟ್, ಇದು ಬಂದು ರೇಂಜ್ ಅಂತ ಕರಿತೀವಿ, ಇದು ಬಂದು ಟೇಬಲ್ ಅಂತ ಕರಿತೀವಿ. ರೇಂಜ್ಗೂ ಟೇಬಲ್ ಏನ್ ಡಿಫ್ರೆನ್ಸ್ ಅಂದ್ರೆ, ಇದು ಬಂದು ನಾರ್ಮಲ್ ಎಕ್ಸೆಲ್ ಅಲ್ಲಿ ಏನಿರುತ್ತೆ ವ್ಯಾಲ್ಯೂಸಿಂಗ್ ಒಂದೊಂದು ಸೆಲ್ ಅಲ್ಲಿ ಆ ತರ ಇರುತ್ತೆ. ಇದು ಕಂಪ್ಲೀಟ್ ಆಗಿ ನಮ್ಗೊಂದು ಆಬ್ಜೆಕ್ಟ್ ತರ ಕನ್ವರ್ಟ್ ಆಗುತ್ತೆ. ಈಗ ಪೈವಟ್ ಟೇಬಲ್ ಹೆಂಗೆ ನಾವು ಮಾಡ್ತೀವಿ ಅದೇ ರೀತಿ ಇದು ಕೂಡ ಒಂದು ಟೇಬಲ್. ಸೊ ಟೇಬಲ್ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನನಗೆ ಸೆಲ್ ತಗೊಳ್ಳಲ್ಲ, ಈ ಕಾಲಮ್ ನೇಮ್ ತಗೊಳುತ್ತೆ. ಸೊ ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ ಒಂದೊಂದು ಸೆಲ್ಗೂ ಅದು ರೋ ಲೆವೆಲ್ ಅಲ್ಲಿ ಕ್ಯಾಲ್ಕುಲೇಷನ್ ಆಗುತ್ತೆ. ರೋ ಲೆವೆಲ್ ಆಯ್ತಾ? ನಿಮಗೆ ಪವರ್ ಬಿ ಅಲ್ಲಿ ಈ ತರ ರೋ ಲೆವೆಲ್ ಸೆಕ್ಯೂರಿಟಿ, ರೋ ಲೆವೆಲ್ ಕ್ಯಾಲ್ಕುಲೇಷನ್ಸ್ ಈ ತರ ಬರುತ್ತೆ. ಸೊ ಮುಂದೆ ನಿಮ್ಗೆ ಹೋಗ್ತಾ ಹೋಗ್ತಾ ಇದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಈ ತರ ಕ್ಯಾಲ್ಕುಲೇಷನ್ ಏನಾಗುತ್ತಲ್ಲ, ಇದು ನಮಗೆ ಈ ಪವರ್ ಬಿ ಅಲ್ಲಿ ಅದೇ ರೀತಿ ಆಗುತ್ತೆ. ಅಂದ್ರೆ ನಾವಿಲ್ಲೇನು ಕಾಲಮ್ ವೈಸ್ ಎಂಟೈರ್ ಕಾಲಮ್, ಈ ಇಡೀ ಕಾಲಮ್ಗೆ ಏನು ಕ್ಯಾಲ್ಕುಲೇಷನ್ ಆಗಿ ವ್ಯಾಲ್ಯೂಸ್ ಬರುತ್ತಲ್ಲ ಆ ರೀತಿ ನಮಗೆ ಪವರ್ ಬಿ ಐ ಆಗುತ್ತೆ. ಸೊ ಪವರ್ ಬಿ ಐ ಅಲ್ಲಿ ನಿಮಗೆ ಈ ತರ ಒಂದೊಂದೇ ರೋಲ್ ಅಡ್ರೆಸ್ ತಗೊಂಡು ಮಾಡಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಕಸ್ಮಾತ್ ಇಲ್ಲೆಲ್ಲೋ ಒಂದ್ ಕಡೆ ಹೋಗ್ತೀನಿ, ಇದನ್ನ ನಾನೇನ್ ಮಾಡ್ತೀನಿ ಈಕ್ವಲ್ಸ್ ಇದು ಡಿವೈಡೆಡ್ ಬೈ ಈ ವ್ಯಾಲ್ಯೂ. ಸೊ ಇಲ್ಲಿ ಬೇರೆ ಫಾರ್ಮುಲಾನೇ ಬರುತ್ತೆ. ಇಲ್ಲಿ ಹೋಗ್ತೀನಿ ಈಕ್ವಲ್ಸ್ ದಿಸ್ ವ್ಯಾಲ್ಯೂ ಪ್ಲಸ್ ದಿಸ್. ಸೊ ಎಕ್ಸೆಲ್ ಅಲ್ಲಿ ನೋಡಿ ನೀವು ಒಂದೊಂದು ಸೆಲ್ಗೂ ಒಂದೊಂದು ಫಾರ್ಮುಲಾ ಬರೀಬಹುದು, ಬಟ್ ಇಲ್ಲಿ ನಿಮಗೆ ಆ ರೀತಿ ಮಾಡಕ್ಕಾಗಲ್ಲ. ಇಡೀ ಕಾಲಮ್ಗೆ ಒಂದೇ ಕ್ಯಾಲ್ಕುಲೇಷನ್ ಆಗುತ್ತೆ. ಯಾಕೆಂದ್ರೆ ಇದು ಕಾಲಮ್ ನೇಮ್ ತಗೊಳುತ್ತೆ. ಇದೇ ಕಾನ್ಸೆಪ್ಟ್ ನನಗಿಲ್ಲಿ ಡ್ಯಾಕ್ಸ್ ಅಲ್ಲೂ ಇರುತ್ತೆ. ಸೊ ಈ ಕಾನ್ಸೆಪ್ಟ್ ಅನ್ನ ನೀವು ದಯವಿಟ್ಟು ಅರ್ಥ ಮಾಡ್ಕೊಂಡ್ರೆ ಡ್ಯಾಕ್ಸ್ ಆಲ್ಮೋಸ್ಟ್ ಈಸಿ ಅಂತಾನೆ ಅನ್ಸುತ್ತೆ. ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದ್ರೆ ಸುಮ್ನೆ ಅನ್ನೆಸೆಸರಿ ಏನ್ ಮಾಡ್ತೀರಾ ಅಂದ್ರೆ ಇದು ಕ್ಯಾಲ್ಕುಲೇಷನ್ಸ್ ಬರ್ತಿಲ್ಲ, ಅಡ್ರೆಸ್ ಬರ್ತಿಲ್ಲ ಅಥವಾ ವ್ಯಾಲ್ಯೂಸ್ ಬರ್ತಿಲ್ಲ ಅಂತ ಸುಮ್ಮನೆ ಕನ್ಫ್ಯೂಷನ್ ಆಗ್ತೀರಾ. ಸೊ ಈ ಕಾನ್ಸೆಪ್ಟ್ ಅನ್ನ ತಲೆಯಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಇಡೀ ಡ್ಯಾಕ್ಸ್ ಏನಿದೆ ಸುಲಭವಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಇವತ್ತು ನಾವೊಂದು ಬೇಸಿಕ್ ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಅನ್ನೇ ಮಾಡೋಣ. ರೈಟ್, ಸೊ ಇವಾಗ ನನಗೆ ಇದು ಬೇಡ, ಇದು ಕ್ಲೋಸ್ ಮಾಡ್ಬಿಡ್ತೀನಿ. ಫೈನ್. ಓಕೆ, ಸೊ ಇವಾಗ ನನಗೆ ಈ ಡ್ಯಾಕ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಜಸ್ಟ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡಿದೆ. ಈಗ ಆಕ್ಚುಲ್ ಆಗಿ ನಾವು ಪವರ್ ಬಿ ಐಲಿ ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡೋಣ. ನಾವು ಎಕ್ಸೆಲ್ ಅಲ್ಲಿ ಯಾವ ರೀತಿ ವರ್ಕ್ ಆಗ್ಬೋದು ಅಂತ ನೋಡಿದ್ವಿ, ಒಂದು ಡೆಮೋ ತರ. ಇವಾಗ ಡ್ಯಾಕ್ಸ್ ಅಂದ್ರೆ ಏನು, ಏನೇನೆಲ್ಲ ನಾನು ಫಸ್ಟ್ ತಿಳ್ಕೋಬೇಕು ಡ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ ಅದಷ್ಟು ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಡ್ಯಾಕ್ಸ್ ಫುಲ್ ಫಾರ್ಮ್ ಏನು ಅಂತ ನೋಡೋಣ. ಡೇಟಾ ಅನಾಲಿಸಿಸ್ ಎಕ್ಸ್ಪ್ರೆಷನ್ಸ್. ಇವಾಗ ಇಲ್ಲಿ ನೋಡಿ ಮತ್ತೆ ಇದನ್ನ ಬಿಡಿಸಿ ನಿಮ್ಗೆ ಹೇಳ್ತೀನಿ. ಎಕ್ಸ್ಪ್ರೆಷನ್ಸ್ ಅಂತಂದ್ರೆ ಈಕ್ವೇಷನ್ಸ್ ಅಂತ, ಈಕ್ವೇಷನ್ಸ್ ಅಂತಂದ್ರೆ ಫಾರ್ಮುಲಾಸ್ ಅಂತ. ಸೊ ನಾನಿವಾಗ ಫಾರ್ಮುಲಾಸ್ ಅಂತಂದ್ರೆ ಎಕ್ಸೆಲ್ ಅಲ್ಲಿ ಫಾರ್ಮುಲಾಸ್ ಬರ್ದಲ್ಲ, ಪ್ರೈಸ್ ಮಲ್ಟಿಪ್ಲೈಡ್ ಬೈ ಕ್ವಾಂಟಿಟಿ ಅಂತ ಒಂದೊಂದು ಸೆಲ್ಗೂ ನಾನು ಫಾರ್ಮುಲಾಸ್ ಅನ್ನ ಚೇಂಜ್ ಮಾಡ್ಬೋದು. ಸೊ ಅದು ಫಾರ್ಮುಲಾಸ್ ಆಗುತ್ತೆ. ಬಟ್ ಎಕ್ಸ್ಪ್ರೆಷನ್ಸ್ ಅಂತಂದ್ರೆ ನೀವು ಒಂದು ಸರಿ ಬರ್ದ್ಬಿಟ್ರೆ ಇಡೀ ಕಾಲಮ್ಗೆ ಅದೇ ಫಾರ್ಮುಲಾಸ್ ಅನ್ನ ಅಪ್ಲೈ ಮಾಡಬೇಕು. ಸೊ ಅದು ಎಕ್ಸ್ಪ್ರೆಷನ್ ಅಂದ್ರೆ ನಾನು ಒಂದೇ ಎಕ್ಸ್ಪ್ರೆಷನ್ ಬರೆಯೋದು, ಒಂದೇ ಫಾರ್ಮುಲಾ, ಒಂದೇ ಈಕ್ವೇಷನ್ ಬರೆಯೋದು, ಇಡೀ ಕಾಲಮ್ಗೆ ಅದು ಅಪ್ಲೈ ಆಗುತ್ತೆ. ಸೊ ಇದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಅನಾಲಿಸಿಸ್ ಮಾಡೋದಕ್ಕೆ. ಎಲ್ಲಿ? ನಮ್ಮ ಪವರ್ ಬಿ ಐದಲ್ಲಿ ಇರೋಂಥ ಡೇಟಾ ಮೇಲೆ. ಸೊ ಇದು ಡೇಟಾ ಅನಾಲಿಸಿಸ್ ಎಕ್ಸ್ಪ್ರೆಷನ್ಸ್. ನಮ್ಮ ಡೇಟಾನ ಅನಲೈಸ್ ಮಾಡೋದಕ್ಕೆ ನಾವು ಬರೀತಕ್ಕಂಥ ಫಾರ್ಮುಲಾಗೆ ನಾವು ಡ್ಯಾಕ್ಸ್ ಅಂತ ಕರಿತೀವಿ. ಓಕೆ, ಡೇಟಾ ಅನಾಲಿಸಿಸ್ ಎಕ್ಸ್ಪ್ರೆಷನ್ಸ್. ರೈಟ್, ಸೊ ಇದು ತುಂಬಾ ಈಸಿ, ನೀವು ಅರ್ಥ ಮಾಡ್ಕೊಳ್ಳೋದು. ನಿಮಗೆ ಆಲ್ರೆಡಿ ನಾನು ಡೆಮೋ ತೋರಿಸಿದೆ ಯಾವ ರೀತಿ ಕ್ಯಾಲ್ಕುಲೇಷನ್ ಆಗುತ್ತೆ ಅಂತ. ನಾನು ಏನು ತೋರಿಸಿದೆ ನಿಮಗೆ ಅದು ಟೇಬಲ್ ಅಲ್ಲಿ ಒಂದು ಕಾಲಮ್ ಅಲ್ಲಿ ಕ್ಯಾಲ್ಕುಲೇಷನ್ ಆಯ್ತು. ಬಟ್ ಡ್ಯಾಕ್ಸ್ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ಏನದು ನೋಡಿ, ಇಲ್ಲಿ ಇವಾಗ ಒಂದು ಡ್ಯಾಕ್ಸ್ ಅಲ್ಲಿ 3 ತರ ಕ್ಯಾಲ್ಕುಲೇಷನ್ಸ್ ಇರುತ್ತೆ, 3 ತರ ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ಏನೇನದು ನಾನು ತೋರಿಸ್ತೀನಿ ನೋಡಿ. ಒಂದು ಕ್ಯಾಲ್ಕುಲೇಟೆಡ್ ಕಾಲಮ್ಸ್, ಎರಡನೇದು ಮೆಷರ್ಸ್, ಮೂರನೇದು ಕ್ಯಾಲ್ಕುಲೇಟೆಡ್ ಟೇಬಲ್ಸ್. ಈ ಮೂರು ಏನ್ ಡಿಫ್ರೆನ್ಸ್ ಅಂತ ಫಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ, ಆಯ್ತಾ? ಆಮೇಲೆ ನಾವು ಮುಂದೆ ಬೇರೆ ಫಾರ್ಮುಲಾಸ್ ಅನ್ನ ಮಾಡೋಣ, ಅಂದ್ರೆ ಬೇರೆ ಎಕ್ಸ್ಪ್ರೆಷನ್ಸ್ ಅನ್ನ ಕಲ್ತ್ಕೊಳ್ಳೋಣ. ಕ್ಯಾಲ್ಕುಲೇಟೆಡ್ ಕಾಲಮ್ಸ್, ಮೆಷರ್ಸ್ ಮತ್ತೆ ಕ್ಯಾಲ್ಕುಲೇಟೆಡ್ ಟೇಬಲ್ಸ್, ಈ ತರ 3 ಡಿಫ್ರೆಂಟ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ ನಮ್ಮ ಡ್ಯಾಕ್ಸ್ ಫಂಕ್ಷನ್ಸ್ ಅಲ್ಲಿ, ಆಯ್ತಾ? ಈಗ ಈ 3 ಹೆಂಗೆ ಡಿಫ್ರೆನ್ಸ್ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಳ್ಳೋಣ. ಅದಾದ್ಮೇಲೆ ನಾವು ಬೇರೆ ಎಲ್ಲ ಫಾರ್ಮುಲಾಸ್ಗಳನ್ನ ಕಲ್ತ್ಕೊಳ್ಳೋಣ. ಯಾತಕ್ಕೆ ಅಂದ್ರೆ ನಿಮಗೆ ಫಸ್ಟ್ ಈಗ
3 ಕ್ಯಾಲ್ಕುಲೇಷನ್ಸ್ ಇದೆ ಅಂತ ನಾನು ಹೇಳ್ಬಿಡ್ತೀನಿ. ಮತ್ತೆ ಇಲ್ಲಿಂದೆಲ್ಲ ಮಾಡ್ತಾ ಇದ್ದಾಗ ನಿಮ್ಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಅಂದ್ರೆ ಮೆಷರ್ ಅಂದ್ರೆ ಏನು, ಕ್ಯಾಲ್ಕುಲೇಟ್ ಕಾಲಮ್ಸ್ ಅಂದ್ರೆ ಏನು ಅಂತ. ಈ 3ಕ್ಕೂ ಏನ್ ಡಿಫರೆನ್ಸ್ ಅಂತ ತೋರಿಸ್ತೀನಿ. ನೀವು ಇವತ್ತೇನೆ ಏನಿದು ಕ್ಯಾಲ್ಕುಲೇಟ್ ಕಾಲಮ್ಸ್, ಮೆಷರ್ಸ್ ಇದೆಲ್ಲ ಇವತ್ತೇ ಕಲಿಸ್ಬಿಟ್ರಪ್ಪ ನಂಗೆ ಮುಂದೆ ಹೆಂಗೆ ಅಂತ ಆ ಥರ ಅಲ್ಲ. ನಿಮಗೆ ಇದು ಡಿಫರೆನ್ಸ್ ಏನು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಪವರ್ ಬಿ ಐಗೆ ಹೋಗೋಣ. ಪವರ್ ಬಿ ಐಗೆ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ, ಇಲ್ಲಿ ಫಸ್ಟ್ ಡೇಟಾ ತಗೋಣ. ಡೇಟಾ ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಎಕ್ಸೆಲ್. ನಾನು ಇಡೀ ನಮ್ಮ ಈ ಪವರ್ ಬಿ ಐ ಟ್ರೈನಿಂಗಲ್ಲಿ ಎಕ್ಸೆಲ್ ಡೇಟಾ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಮುಂದೆ ನಿಮಗೆ ಎಸ್ ಕ್ಯೂ ಎಲ್ ಸರ್ವರ್ ಮತ್ತು ಇನ್ನೂ ಅನೇಕ ಬೇರೆ ಬೇರೆ ರೀತಿ ಡೇಟಾ ಹೆಂಗೆ ತೊಗೋಬೋದು ಅಂತ ನಾನು ತೋರಿಸ್ತೀನಿ. ಬಟ್ ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಬರೀ ಎಕ್ಸೆಲ್. ಸಪೋಸ್ ನಿಮ್ಮ ಡೇಟಾ ಏನಾದರೂ ಬೇರೆ ಯಾವುದಾದ್ರೂ ಸೋರ್ಸಲ್ಲಿದ್ದರೆ ಜಸ್ಟ್ ಇಂಪೋರ್ಟ್ ಮಾಡ್ಕೊಳ್ಳಿ, ಸೇಮ್ ಕಾನ್ಸೆಪ್ಟ್. ಓಕೆನಾ? ಓಕೆ, ನಾನು ಇಲ್ಲಿ ಹೋಗ್ತೀನಿ, ಒಂದು ಡೇಟಾನ ಇಂಪೋರ್ಟ್ ಮಾಡ್ಕೊತೀನಿ. ಓಕೆ ಓಕೆ, ಇದನ್ನೇ ತಗೋಣ, ನೋಡೋಣ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಡೇಟಾನ ಇಂಪೋರ್ಟ್ ಮಾಡ್ಕೊತೀನಿ. ಸಿಂಪಲ್ ಆಗಿರೋ ಟೇಬಲೇ ತಗೋಣ. ರೈಟ್, ಈಗ ನಾನು ಡೇಟಾನ ಇಂಪೋರ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ನಾರ್ಮಲಿ ನಾವು ಪವರ್ ಕ್ವೆರೀಸ್ ಮಾಡಬೇಕಾದ್ರೂ ಅಥವಾ ಬೇರೆ ಬೇರೆ ಸೋರ್ಸಸ್ ಇಂದ ಡೇಟಾನ ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಇದನ್ನ ನಾವು ಮಾಡಿದ್ವಿ. ಲೋಡ್, ಟ್ರಾನ್ಸ್ಫಾರ್ಮ್ ಮತ್ತೆ ಕ್ಯಾನ್ಸಲ್ ಅಂತ ಏನು ಬಟನ್ಸ್ ಇತ್ತಲ್ಲ ಅದನ್ನ ಯೂಸ್ ಮಾಡಿಕೊಂಡು ಲೋಡ್ ಮಾಡ್ಬೋದು ಅಥವಾ ಟ್ರಾನ್ಸ್ಫಾರ್ಮ್ ಡೇಟಾನ ನೋಡಿದ್ವಿ. ಇವತ್ತು ನಾವು ಡ್ಯಾಕ್ಸ್ ಫಂಕ್ಷನ್ಸ್ ಬರೆಯೋದಕ್ಕೆ ಡೇಟಾನ ಲೋಡ್ ಮಾಡ್ಕೋತಾ ಇದ್ದೀವಿ. ಜಸ್ಟ್ ಒಂದು ಸಿಂಪಲ್ ಟೇಬಲ್ ಅನ್ನ ತಗೋತಾ ಇದ್ದೀನಿ ಇವಾಗ. ರೈಟ್, ಈಗ ನೀವು ಇಲ್ಲಿ ನೋಡ್ಬೋದು ಡೇಟಾ ಬಂದಿದೆ. ಓಕೆ, ಸೊ ನಾನು ಇಲ್ಲಿ ಇವಾಗ ಟೇಬಲ್ಗೆ ಹೋಗ್ತೀನಿ. ಟೇಬಲ್ಗೆ ಹೋದ್ರೆ ಇಲ್ಲಿ ನೋಡಿ ಎಲ್ಲ ಡೇಟಾ ಇಲ್ಲಿದೆ. ಓಕೆನಾ? ಇಲ್ಲಿ ನೋಡ್ಬೋದು ನೀವು ಇವಾಗ ಡೇಟಾ ಇದು ಬಂದು ಎಕ್ಸೆಲ್ ಇಂದ ಡೈರೆಕ್ಟ್ ಆಗಿ ಬಂದಿದೆ. ನನಗೆ ಇವಾಗ ಒಂದು ಕ್ಯಾಲ್ಕುಲೇಷನ್ ಆಗಬೇಕು. ಯೂಶಲಿ ನಮ್ಮ ಮಾಡಿಫಿಕೇಶನ್ ನೋಡಿ, ಮಾಡಿಫಿಕೇಶನ್ಗೂ ಕ್ಯಾಲ್ಕುಲೇಷನ್ಗೂ ವ್ಯತ್ಯಾಸ ಇದೆ. ನನಗೆ ಇವಾಗ ಇಲ್ಲೊಂದು ಕ್ಯಾಲ್ಕುಲೇಷನ್ ಆಗಬೇಕು. ಏನು ಕ್ಯಾಲ್ಕುಲೇಷನ್? ಸೇಲ್ಸ್ ಮತ್ತೆ ಕ್ವಾಂಟಿಟಿ ಮಲ್ಟಿಪ್ಲೈ ಆಗಬೇಕು. ಓಕೆ, ಸೇಲ್ಸ್ ಮತ್ತೆ ಕ್ವಾಂಟಿಟಿ. ಅವಾಗಲೇ ನಾವು ನೋಡಿದ್ವಿ ಪ್ರೈಸ್ ಮತ್ತೆ ಕ್ವಾಂಟಿಟಿ ಸೇಮ್ ಅದೇ ತರ ಇಲ್ಲಿ ಸೇಲ್ಸ್ ಮತ್ತೆ ಕ್ವಾಂಟಿಟಿ ಮಲ್ಟಿಪ್ಲೈ ಆಗಿ ನನಗೆ ಟೋಟಲ್ ಸೇಲ್ಸ್ ಅಂತ ಬರಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಟೇಬಲ್ ಟೂಲ್ಸ್ ಅಂತ ಇರುತ್ತೆ. ನ್ಯೂ ಮೆಷರ್, ನ್ಯೂ ಕಾಲಮ್, ನ್ಯೂ ಟೇಬಲ್. ಇಲ್ಲಿ ನೀವು ನೋಡಿದ್ರೆ ಕ್ಯಾಲ್ಕುಲೇಟೆಡ್ ಕಾಲಮ್ಸ್, ಮೆಷರ್ಸ್ ಮತ್ತೆ ಕ್ಯಾಲ್ಕುಲೇಟೆಡ್ ಟೇಬಲ್ಸ್ ಅಂತ ಇದೆಯಲ್ಲ ಅದು ಇಲ್ಲಿದೆ ನೋಡಿ. ನ್ಯೂ ಮೆಷರ್, ನ್ಯೂ ಕಾಲಮ್, ನ್ಯೂ ಟೇಬಲ್. ನನಗೆ ಇವಾಗ ಒಂದು ಹೊಸ ಕಾಲಮ್ ಬೇಕು. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನ್ಯೂ ಕಾಲಮ್ ಅಂತ ಕ್ಲಿಕ್ ಮಾಡ್ತೀನಿ. ನ್ಯೂ ಕಾಲಮ್ ಅಂತ ಕ್ಲಿಕ್ ಮಾಡಿದಾಗ ನನಗೊಂದು ಹೊಸ ಕಾಲಮ್ ಒಂದು ಬರುತ್ತೆ. ಅಂದ್ರೆ ಆ ಟೇಬಲ್ಗೆ ಒಂದು ಹೊಸ ಕಾಲಮ್ ಕ್ರಿಯೇಟ್ ಆಗುತ್ತೆ. ನನಗೆ ಇಲ್ಲಿ ಒಂದು ಫಾರ್ಮುಲಾ ಬಾರ್ ಕೂಡ ಎನೇಬಲ್ ಆಗುತ್ತೆ. ಅಕಸ್ಮಾತ್ ನಾನು ಈ ಕಾಲಮ್ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಫಾರ್ಮುಲಾ ಬಾರ್ ಇರಲ್ಲ. ಈ ಫಾರ್ಮುಲಾ ಬಾರ್ ನಾನು ಕ್ರಿಯೇಟ್ ಮಾಡಿದಾಗ ನಾನು ಹೊಸ ಕಾಲಮ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಇಲ್ಲಿ ಕಾಲಮ್ ಈಕ್ವಲ್ಸ್ ಅಂತ ಬರುತ್ತೆ. ನಾನು ಇವಾಗ ಈ ಕಾಲಮ್ ನೇಮ್ ಅನ್ನ, ಈ ಕಾಲಮ್ ಅಂತ ಏನಿತ್ತು ತೆಗೆದ್ಬಿಡ್ತೀನಿ. ನನಗೆ ಏನ್ ಬೇಕು ಇವಾಗ, ಟೋಟಲ್ ಸೇಲ್ಸ್. ನನಗೆ ಇವಾಗ ಟೋಟಲ್ ಸೇಲ್ಸ್ ಬೇಕು. ಈಕ್ವಲ್ಸ್. ಎಕ್ಸೆಲ್ ಅಲ್ಲಿ ನಾವೇನ್ ಮಾಡ್ತೀವಿ, ಡೈರೆಕ್ಟ್ ಈಕ್ವಲ್ಸ್ ಅಂತ ಕೊಟ್ಬಿಟ್ಟು ಸೆಲ್ ಅಡ್ರೆಸ್ ಅನ್ನ ಸೆಲೆಕ್ಟ್ ಮಾಡ್ತೀವಿ. ಇಲ್ಲ ಆ ರೀತಿ ಅಲ್ಲ, ನಾವೇ ಈ ಒಂದು ಕಾಲಮ್ ನೇಮ್ ಅನ್ನ ಕೊಡಬೇಕು. ಕಾಲಮ್ ನೇಮ್ ಯಾವ ರೀತಿ ಇರಬೇಕು ಅಂತ ನಾನು ನಮ್ಮಲ್ಲಿ ಹೇಳ್ತೀನಿ. ಟೋಟಲ್ ಸೇಲ್ಸ್ ಈಕ್ವಲ್ಸ್ ಸೇಲ್ಸ್ ಮಲ್ಟಿಪ್ಲೈಡ್ ಬೈ ಕ್ವಾಂಟಿಟಿ. ನೋಡಿ ಇವಾಗ ನಾನು ಸೇಲ್ಸ್ ಅಂತ ಕೊಡ್ತೀನಿ. ಇಲ್ಲಿ ನೋಡಬಹುದು ಸೇಲ್ಸ್ ಅಂತ ಕೊಟ್ಟಿದ ತಕ್ಷಣ ನನಗೆ ನೋಡಿ ಇಲ್ಲಿ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಎಸ್ ಅಂತ ಕೊಟ್ಟೆ. ಎಸ್ ಅಂತ ಕೊಟ್ಟಿದ ತಕ್ಷಣ ನನಗೆ ಇಲ್ಲೊಂದು ವಿಂಡೋ ಬಂತು, ಒಂದು ಚಿಕ್ಕದೊಂದು ಪಾಪಪ್ ಬಂತು. ಇದಕ್ಕೆ ನಾವು ಇಂಟೆಲಿಸೆನ್ಸ್ ಅಂತ ಕರಿತೀವಿ. ಇಂಟೆಲಿಜೆಂಟ್ ಸೆನ್ಸರ್ ಅಂತ. ಓಕೆ, ಇಂಟೆಲಿಜೆಂಟ್ ಸೆನ್ಸರ್.
ನಿಮ್ಗೆ ಇದೆಲ್ಲ ಇಷ್ಟು ಡೀಟೇಲ್ ಆಗಿ ಈ ಬೇಸಿಕ್ ಫೌಂಡೇಶನ್ ಏನಿದೆ ಇಷ್ಟು ಡೀಟೇಲ್ ಆಗಿ ಕಲಿಬೇಕು ಅಂತಿದ್ರೆ ನಾನು ನಮ್ಮ ಈ ಯೂಟ್ಯೂಬ್ ಅಲ್ಲಿ ಆಯ್ತಾ, ನಾನು ನಿಮ್ಗೆ ಯಾರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಯಾರಿಗೂ ಕೇಳಲ್ಲ. ನಿಮ್ಮ ಇಷ್ಟ, ಮಾಡಿದ್ರೆ ಒಳ್ಳೇದು, ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಇಲ್ಲಿ ಒಂದು ಪ್ಲೇ ಲಿಸ್ಟ್ ಇದೆ, ನಾನು ಹೋಗ್ಬಿಟ್ಟು ನಿಮಗೆ ಚಾಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದ್ರೂ ಅಕಸ್ಮಾತ್ ಕಲಿಬೇಕು ಅಂತಿದ್ರೆ ದಯವಿಟ್ಟು ಇಲ್ಲಿ ಹೋಗಿ ನೋಡಿ. ಡೀಟೇಲ್ ಆಗಿ ನಾನು ಬೇಸಿಕ್ ಇಂದ ಸಣ್ಣ ಸಣ್ಣ ಎಕ್ಸಾಂಪಲ್ ಅಂದ್ರೆ ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಯ್ತಾ, ಸಬ್ಸ್ಕ್ರೈಬ್ ಮಾಡಿದ್ರೆ ಸಂತೋಷ, ನನಗೂ ಖುಷಿನೇ. ಯಾಕೆಂದ್ರೆ ನನಗೆ ಒಂದು ಬೇಜಾರಾಗೋದೇನು ಗೊತ್ತಾ, ನಾವು ಎಷ್ಟು ಎಫರ್ಟ್ಸ್ ಹಾಕ್ಬಿಟ್ಟು ಎಷ್ಟೊಂದು ವಿಡಿಯೋಸ್ ಹಾಕಿರ್ತೀವಿ. ಈ ಕನ್ನಡ ಚಾನಲ್ಗೆ 790 ಸಬ್ಸ್ಕ್ರೈಬರ್ಸ್. ಆಯ್ತಾ, ನನಗೇನು ಬೇಜಾರಿಲ್ಲ, ನನಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ನಾನು ನನ್ನ ಖುಷಿಗೋಸ್ಕರ ವಿಡಿಯೋಸ್ ಹಾಕೋದು. ಬೇಜಾರಾಗುವಂಥದ್ದು ಏನಂದ್ರೆ, ನಾವು ಎಷ್ಟೇ ಕಷ್ಟಪಟ್ಟು ಈ ಥರ ಎಲ್ಲ ಮಾಡಿದ್ರು ನಮ್ಮ ಕನ್ನಡದವರು ನಮ್ಗೆ ಎಂಕರೇಜ್ ಮಾಡಲ್ಲ. ಅದೇ ಬೇಜಾರಷ್ಟೇ. ಬಟ್ ಹಂಗಂತೇಳಿ ನಾನು ಯಾವತ್ತೂ ಹೆಚ್ಚು ಕಮ್ಮಿ 2018ಇಂದ ನಾನು ಈ ಟ್ರೈನಿಂಗ್ಸನ್ನು ಮಾಡ್ಕೊಂಡು ಬಂದಿದ್ದೀನಿ. ನನಗೇನು ತೊಂದರೆ ಇಲ್ಲ. ನನ್ನ ಖುಷಿಗೆ ನಾನು ಈ ಒಂದು ವಿಡಿಯೋಸನ್ನು ಹಾಕ್ತೀನಿ. ಬಟ್ ಏನಂದರೆ, ನನ್ನ ಅಂತಲ್ಲ, ಬೇರೆ ಯಾರಾದರೂ ಆಗಿರಲಿ, ಕನ್ನಡದವ್ರನ್ನ ದಯವಿಟ್ಟು ಬೆಳೆಸಿ. ಓಕೆ, ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು, ನಾನು ಒಂದು 38 ವಿಡಿಯೋಸ್ ಮಾಡಿದ್ದೀನಿ. ಇನ್ನು ಆ್ಯಕ್ಚುಲಿ 150 ವಿಡಿಯೋಸ್ ನಾನು ಲಿಸ್ಟ್ ಮಾಡಿರೋದು. ಫಾರ್ ಸಮ್ ರೀಸನ್ ಕೆಲವು ಕಾರಣಾಂತರಗಳಿಂದ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀನಿ, ಹೋಲ್ಡಲ್ಲಿ ಇಟ್ಟಿದ್ದೀನಿ. ಬಟ್ ಅದರ್ವೈಸ್ ನಿಮಗೆ ಸ್ಟಾರ್ಟಿಂಗಿಂದ ಪ್ರತಿಯೊಂದು ನೋಡಿ, ಇಂಟೆಲಿಜೆನ್ಸ್ ಕೂಡ ಇದರಲ್ಲಿದೆ. ಡೇಟಾ ಆಪರೇಟರ್ಸು ಏನು ಮಿಸ್ಟೇಕ್ಸ್ ನೀವು ಮಾಡಿದ್ದೀರಿ ನೋಡಿ, ಇಂಟೆಲಿಜೆನ್ಸ್ ಅದು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 8 ನಿಮಿಷ ವಿಡಿಯೋ ಇದೆ, ಬೇಕಿದ್ರೆ ಅದನ್ನ ಹೋಗಿ ನೋಡಿ ನೀಟಾಗಿ. ಅಂದರೆ ನಿಮಗೆ ಈ ಕಾಲಮ್ ನೇಮ್ ಯಾವ ರೀತಿ ಇರಬೇಕು ಪ್ರತಿಯೊಂದು ನಾನಿಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆನಾ, ರೈಟ್. ಸೊ ಇವಾಗ ಅದು ಬಿಡಿ, ಇಲ್ಲಿ ಬರೋಣ. ಸೊ ಈಗ ನಾನು ನೋಡಿ ಎಸ್ ಅಂತ ಕೊಟ್ಟೆ. ಎಸ್ ಅಂತ ಕೊಟ್ಟಿದ ತಕ್ಷಣ ಒಂದು ಚಿಕ್ಕದೊಂದು ವಿಂಡೋ ಪಾಪಪ್ ಆಗುತ್ತೆ. ಇದಕ್ಕೆ ನಾವು ಇಂಟೆಲಿಜೆನ್ಸ್ ಅಂತ ಕರಿತೀವಿ, ಅಂದ್ರೆ ಇಂಟೆಲಿಜೆಂಟ್ ಸೆನ್ಸರ್ ಅಂತ. ಈಗ ನಾನು ಏನ್ ಮಾಡ್ತೀನಿ, ಸೇಲ್ಸ್ ಅಂತ ಕೊಟ್ಟಿದ ತಕ್ಷಣ ನೋಡಿ ಈ ರೀತಿ ನನಗೆ ಕಾಲಮ್ ಬರುತ್ತೆ. ಆಯ್ತಾ, ನೀವು ಸೇಲ್ಸ್ ಮಲ್ಟಿಪ್ಲೈಡ್ ಬೈ ಕ್ವಾಂಟಿಟಿ ಈ ತರ ಕೊಡಕ್ಕಾಗಲ್ಲ. ಇದು ತಪ್ಪು, ಇದು ಎರರ್. ನಾನು ಹೆಂಗ್ ಕೊಡಬೇಕು ನೋಡಿ, ಸೇಲ್ಸ್ ಅಂತ ಕೊಟ್ಟಾಗ ನನಗಿಲ್ಲಿ ಇದು ಬರುತ್ತಲ್ಲ, ಇದು ಈ ಸೆಲೆಕ್ಷನ್, ಇದನ್ನ ಟ್ಯಾಬ್ ಯೂಸ್ ಮಾಡಿ ಅಥವಾ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮಗೆ ಈ ಪವರ್ ಬಿ ಅಲ್ಲಿ ಟೇಬಲ್ ನೇಮ್ ಮತ್ತೆ ಒಂದು ಸ್ಕ್ವೇರ್ ಬ್ರಾಕೆಟ್, ಅದರೊಳಗಡೆ ಕಾಲಮ್ ನೇಮ್ ಮತ್ತೆ ಸ್ಕ್ವೇರ್ ಬ್ರಾಕೆಟ್ ಕ್ಲೋಸ್, ಈ ರೀತಿ ಇರಬೇಕು ಸಿಂಟೆಕ್ಸ್. ಎಕ್ಸೆಲ್ ಅಲ್ಲಿ ಮಾಡಿದಾಗ ಅಟ್ ಆ ಬ್ರಾಕೆಟ್ ಅಲ್ಲಿ ಅಟ್ ಪ್ರೈಸ್, ಅಟ್ ಕ್ವಾಂಟಿಟಿ ಅಥವಾ ಅಟ್ ಏನೋ ಬಂತಲ್ಲ ಅದು, ಅದೇ ರೀತಿ ಇಲ್ಲೂ ನಮಗೆ ಆರ್ಡರ್ಸ್, ಸ್ಕ್ವೇರ್ ಬ್ರಾಕೆಟ್ ಸೇಲ್ಸ್ ಈ ರೀತಿ ಇರುತ್ತೆ. ಆಯ್ತಾ, ಮಲ್ಟಿಪ್ಲೈಡ್ ಬೈ ನೋಡಿ ಕ್ವಾಂಟಿಟಿ ಅಂತ ಕೊಡ್ತೀನಿ ನೋಡಿ, ಇಲ್ಲೂ ಅಷ್ಟೇ ಆರ್ಡರ್ಸ್. ಆರ್ಡರ್ಸ್ ಅಂದ್ರೇನು, ಈ ಟೇಬಲ್ ನೇಮ್ ಇದು ಇಲ್ಲಿ ಇದೆಯಲ್ಲ, ಇದು ಈ ಟೇಬಲ್. ಓಕೆ, ಇವಾಗ ನಾನು ಎಂಟರ್ ಅಂತ ಕೊಡ್ತೀನಿ. ಎಂಟರ್ ಅಂದ್ರೆ ಕಮಿಟ್ ಅಂತ. ಕಮಿಟ್ ಅಂದ್ರೆ ಮುಗೀತು, ನನ್ನ ಫಾರ್ಮುಲಾ ರೆಡಿ ಇದೆ, ಇವಾಗ ಅದು ಕ್ಯಾಲ್ಕುಲೇಷನ್ಸ್ ಆಗ್ತಿದೆ ಅಂತ, ಅದಕ್ಕೆ ನಾವು ಕಮಿಟ್ ಅಂತ ಕರಿತೀವಿ. ಇವಾಗ ನೋಡಿ, ಇದು ಮತ್ತೆ ಇದು ಕ್ಯಾಲ್ಕುಲೇಟ್ ಆಗಿ ನನಗೆ ಹೊಸ ಕಾಲಮ್ ಒಂದು ಬಂತು. ಈಗ ಅದೇ ನಾನು ಇಲ್ಲಿ ಹೋಗ್ಬಿಟ್ಟು ಸೇಲ್ಸ್ ಸೆಲೆಕ್ಟ್ ಮಾಡ್ತೀನಿ ನೋಡಿ, ಫಾರ್ಮುಲಾ ಬಾರ್ ಡಿಸೇಬಲ್ ಆಗ್ಬಿಡುತ್ತೆ. ಅದೇ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ನೋಡಿ, ಮತ್ತೆ ಫಾರ್ಮುಲಾ ಬಾರ್ ಎನೇಬಲ್ ಆಯ್ತು. ಓಕೆ, ಇಲ್ಲಿ ನನಗೆ ರೋ ವೈಸ್ ಏನ್ ಕ್ಯಾಲ್ಕುಲೇಷನ್ ಆಗ್ತಿದೆ, ಇದಕ್ಕೆ ನಾವು ಕ್ಯಾಲ್ಕುಲೇಟೆಡ್ ಕಾಲಮ್ ಅಂತ ಕರಿತೀವಿ ಇದು. ಓಕೆ, ರೈಟ್. ಈ ನಿಮ್ಗೊಂದು ಇಂಟ್ರೆಸ್ಟಿಂಗ್ ಥಿಂಗ್ ನಾನು ತೋರಿಸ್ತೀನಿ. ಇನ್ನೊಂದು ಕಾಲಮ್ ತಗೋತೀನಿ. ಓಕೆನಾ, ಇನ್ನೊಂದು ಕಾಲಮ್ ತಗೋತೀನಿ, ಇನ್ನೊಂದು ಕ್ಯಾಲ್ಕುಲೇಷನ್ ಮಾಡ್ತೀನಿ. ನನಗೆ ಏನ್ ಬೇಕಪ್ಪ ಅಂತಂದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಬೇಕು. ಪ್ರಾಫಿಟ್ ಪರ್ಸೆಂಟೇಜ್ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪ್ರಾಫಿಟ್ ಪರ್ಸೆಂಟೇಜ್, ಬಟ್ ಇದು ನಾನು ಕಾಲಮ್ ಅಲ್ಲಿ ಮಾಡ್ತೇನೆ. ಅದಕ್ಕೆ ನಾನು ಏನ್ ಮಾಡ್ತೀನಿ, ನನ್ನ ರೆಫರೆನ್ಸ್ಗೆ ಕಾಲಮ್ ಅಂತ ಕೊಟ್ಟಿರ್ತೀನಿ, ಈಕ್ವಲ್ಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್. ಇದು ನನ್ನ ಫಾರ್ಮುಲಾ ಅಂತ ಇಟ್ಕೊಳ್ಳೋಣ. ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ನಾನೇನ್ ಮಾಡ್ತೀನಿ, ಎಂಟರ್ ಅಂತ ಕೊಡ್ತೀನಿ. ಈಗ ಅಬ್ಸರ್ವ್ ಮಾಡಿ,
ನನಗೆ ಇಲ್ಲಿ ಇವಾಗ ಒಂದು ರಿಸಲ್ಟ್ ಬಂತು. ಇದು ಇವಾಗ ಪರ್ಸೆಂಟೇಜ್ ಆಗಬೇಕು. ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕಾಲಮ್ ಟೂಲ್ಸ್ ಅಂತ ಒಂದು ಟ್ಯಾಬ್ ಇರುತ್ತೆ, ಅಲ್ಲಿ ಹೋದ್ರೆ ನನಗೆ ಇಲ್ಲಿ ನೋಡಿ ಜನರಲ್ ಫಾರ್ಮ್ಯಾಟ್, ಜನರಲ್ ಇದ್ದಿದ್ದನ್ನು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡ್ಕೋತೀನಿ. ಓಕೆ, ಇಲ್ಲೊಂದಷ್ಟು ಪರ್ಸೆಂಟೇಜ್ ನೋಡಿ, ಇವಾಗ ಪರ್ಸೆಂಟೇಜ್ಗೆ ಕನ್ವರ್ಟ್ ಆಯಿತು. ಈ ಪರ್ಸೆಂಟೇಜ್ ಕರೆಕ್ಟಾಗಿ ಇದೆಯಾ ಇಲ್ವಾ ಏನು ಮಾಡೋಣ ಅಂದರೆ, ನಾವು ರ್ಯಾಂಡಮ್ ಆಗಿ ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ. ಎಕ್ಸೆಲ್ ತಗೋತೀನಿ. ಎಕ್ಸೆಲ್ ಅಲ್ಲಿ ಈ ವ್ಯಾಲ್ಯೂಸ್ ತಗೊಂಡು ಇದು ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡೋಣ ರ್ಯಾಂಡಮ್ ಆಗಿ. ಓಕೆ, ರೈಟ್. ಇಲ್ಲಿ ನೋಡಿ, ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ತೀನಿ, ಆ ಡೇಟಾನೇ ತೊಗೊಂಡ್ಬರೋಣ. ಓಕೆ, ಅದು ಇನ್ನೂ ಬೆಟರ್ ಆ್ಯಕ್ಚುಲಿ. ಅದೇ ಡೇಟಾ ತೊಗೊಂಡು ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ. ನೋಡಿ, ಇದೇ ಟೇಬಲ್ ನಾನು ಇವಾಗ ತೊಗೊಂಡಿರೋದು. ಏನು ಮಾಡೋಣ ಅಂದರೆ, ರೈಟ್, ಇದೇ ಡೇಟಾ ನಾನು ತೊಗೊಂಡಿರೋದು. ಓಕೆನಾ? ನಂಬರ್ಸ್ ಕನ್ವರ್ಟ್ ಮಾಡ್ತಾ ಇದೀನಿ. ಇವಾಗ ಪವರ್ BI ಒಂದ್ಸತಿ ನೋಡ್ಬಿಡ್ತೀನಿ. ಡೇಟಾ ಒಂದು ನಿಮಿಷ ಚೆಕ್ ಮಾಡ್ತೀನಿ. ಇಲ್ಲಿಂದ ಆಯ್ತಾ? ಸ್ವಲ್ಪ ಅದು ಸಾರ್ಟ್ ಮಾಡಿದೆ, ಇಲ್ಲಿ ಸ್ವಲ್ಪ ಡೇಟಾನ ಮಿಸ್ ಮ್ಯಾಚ್ ಇದೆ. ಬಟ್ ಇಲ್ಲಿ ನೋಡಿ, ಆಯ್ತಾ, 261.96, 261.96, 41.9136, 16% ಬರಬೇಕು. ನಾನೇನು ಮಾಡ್ತೀನಿ, ಇಲ್ಲ ಊಟ ನೋಡಿ, ಇದು ಡಿವೈಡೆಡ್ ಬೈ ಇದು, ಸರಿ, ಇದು ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್. ಓಕೆ, ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ತೀನಿ. %16 ನೋಡಿ, 30%, 47%, ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು, ಇವಾಗ ಇದು ಕರೆಕ್ಟ್ ಇದೆ ಅಂದ್ರೆ ಇದು ಕ್ಯಾಲ್ಕುಲೇಟ್ ಆದಾಗ, ಅಂದ್ರೆ ಇಲ್ಲಿ ನನಗೆ ಇವಾಗ ಪರ್ಫೆಕ್ಟ್ ಆಗಿದೆ. ಸೊ ರೋ ಲೆವೆಲ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಇದು ಪರ್ಫೆಕ್ಟ್ ಆಗಿದೆ, ನನಗೇನು ಪ್ರಾಬ್ಲಮ್ ಇಲ್ಲ. ಈಗ ನಾನೇನ್ ಮಾಡ್ತೀನಿ, ಇಲ್ಲೊಂದು ರಿಪೋರ್ಟ್ಸ್ ಮಾಡಕ್ ಹೋಗ್ತೀನಿ. ಸೊ ನನಗೆ ಇವಾಗ ನಾನು ನೋಡಿದ್ದು ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಫೈನ್, ನನಗೆ ರೋ ಲೆವೆಲ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಕರೆಕ್ಟಾಗಿ ಬರ್ತಿದೆ, ಪರ್ಸೆಂಟೇಜ್ ವ್ಯಾಲ್ಯೂಸ್ ಏನಿದೆ ಅದು ಕರೆಕ್ಟಾಗಿ ಬರ್ತಿದೆ. ನಾನು ಇವಾಗ ಇದೊಂದು ರಿಪೋರ್ಟ್ಸ್ ಮಾಡಬೇಕು. ನಾನೇನು ಮಾಡ್ತೀನಿ, ಕ್ಯಾನ್ವಸ್ ಬರ್ತೀನಿ. ಈ ಕ್ಯಾನ್ವಸ್ ಅಲ್ಲಿ ನಾನೊಂದು ಟೇಬಲ್ ತಗೋತೀನಿ. ಓಕೆ, ಜಸ್ಟ್ ಅಬ್ಸರ್ವ್ ಮಾಡಿ, ನಾನು ಇವಾಗ ಒಂದು ಟೇಬಲ್ ತಗೊಂಡು ಈ ರಿಪೋರ್ಟ್ಸ್ ಅಲ್ಲಿ ನನಗೆ ಏನೇನು ಬೇಕು ಅಂತ ನಾನು ಹೇಳ್ತೀನಿ. ಫಸ್ಟ್ ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ರೀಜನ್ ತಗೋತೀನಿ. ಈ ಫಾಂಟ್ ಆಮೇಲೆ ದೊಡ್ಡದು ಮಾಡೋಣ. ನೆಕ್ಸ್ಟ್ ನಾನೇನು ಮಾಡ್ತೀನಿ, ಪ್ರಾಫಿಟ್ ತಗೋತೀನಿ ಮತ್ತೆ ಸೇಲ್ಸ್ ತಗೋತೀನಿ. ಓಕೆ, ಸೊ ನನಗೆ ಇವಾಗ ಆಗ್ರಿಗೇಟೆಡ್ ವ್ಯಾಲ್ಯೂಸ್ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ನಾನು ಫಾರ್ಮ್ಯಾಟ್ ಅಲ್ಲಿ ಫಾಂಟ್ ಸೈಜ್ ಜಾಸ್ತಿ ಮಾಡ್ಕೋತೀನಿ. ಓಕೆ, ಸೊ ಇಲ್ಲಿ ಇವಾಗ ನೀವು ನೋಡ್ಬೋದು, ಮಿನಿಮೈಸ್ ಮಾಡೋಣ. ನೋಡಿ, ರೀಜನ್ ತನಗೆ ಇಲ್ಲಿ ಪ್ರಾಫಿಟ್ ಬಂತು, ಸೇಲ್ಸ್ ಬಂತು, ಇದು ಬಂದು ಆಗ್ರಿಗೇಟೆಡ್ ವ್ಯಾಲ್ಯೂಸ್. ನನಗೆ ಇವಾಗ ಈ ಪ್ರಾಫಿಟ್ ಪರ್ಸೆಂಟೇಜ್ ನಾನೇನು ಕ್ಯಾಲ್ಕುಲೇಟ್ ಮಾಡಿದ್ನಲ್ಲ ಅದು ನನಗೆ ಬೇಕು. ಇಲ್ಲೋದ್ರೆ ನೋಡಿ, ಇಲ್ಲಿದೆ ಅದು ಪ್ರಾಫಿಟ್ ಪರ್ಸೆಂಟೇಜ್ ಕಾಲಮ್, ಇದು ಸೆಲೆಕ್ಟ್ ಮಾಡ್ಬೋದು. ನನಗೆ ಇಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಕಾಲಮ್ ಬಂತು. ನಾನಿವಾಗ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆ ನಾನು ಕೇಳೋದು, ಇಲ್ಲಿ ಬಂದಿರತಕ್ಕಂಥ ಪರ್ಸೆಂಟೇಜ್ ಏನಿದೆ -20%
24,067.39%, 47,764.74%, ಅಥವಾ ಈ ಬಾಕಿ ಎಲ್ಲ ಪರ್ಸೆಂಟೇಜ್ ಇದೆಯಲ್ಲ, ಇದು ಸರಿನಾ ತಪ್ಪ? ಇಷ್ಟೇ ನನಗೆ ನೀವು ಆನ್ಸರ್ ಮಾಡಬೇಕು. ಎಲ್ಲರೂ ದಯವಿಟ್ಟು ಇಲ್ಲಿ ಬಂದಿರತಕ್ಕಂಥ ರಿಸಲ್ಟ್ಸ್ ಏನಿದೆಯಲ್ಲ, ಇದು ಸರಿಗಿದೆಯಾ ತಪ್ಪಿದೆಯಾ ನನಗೆ ತಿಳಿಸಿ. ನನಗಿಲ್ಲಿ ಕಾಲಮ್ ವೈಸ್ ಅಲ್ಲಿ ಎಲ್ಲ ಕ್ಯಾಲ್ಕುಲೇಷನ್ ನಾನು ಚೆಕ್ ಮಾಡಿದೆ, ಕರೆಕ್ಟ್ ಆಗಿದೆ. ಬಟ್ ನನಗೆ ಇಲ್ಲಿ ರಿಪೋರ್ಟ್ಸ್ ಮಾಡ್ಬೇಕಾದ್ರೆ ನನಗೆ ಇಲ್ಲಿ ಏನು ಪರ್ಸೆಂಟೇಜ್ ವ್ಯಾಲ್ಯೂಸ್ ಬಂದಿದೆಯಲ್ಲ, ಇದು ಸರಿಗಿದೆಯಾ ತಪ್ಪಿದೆಯಾ? ಕ್ವಿಕ್, ನಿಮಗೆ 30 ಸೆಕೆಂಡ್ಸ್ ಕೊಡ್ತೀನಿ, ಬೇಗ ಆನ್ಸರ್ ಮಾಡಬೇಕು. ಪ್ರಶ್ನೆ ಗೊತ್ತಿಲ್ಲ ಅಂದ್ರೆ ನೋಡಿ, ಇಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ನಾನೇನು ತಗೊಂಡಿದ್ನಲ್ಲ, ಇದು ಸರಿ ಇದೆಯಾ ತಪ್ಪಿದೆಯಾ ನನಗೆ ತಿಳಿಸಿ. ಓಕೆ, ಸಿದ್ದರಾಜು ಮೇ ಬಿ ರಾಂಗ್, ಚಂದ್ರಶೇಖರ್ ಮೇ ಬಿ ರಾಂಗ್, ಸಿದ್ದರಾಜು ರಾಂಗ್, ಚೇತನ್ ರಾಂಗ್, ಸಂತೋಷ್ ರಾಂಗ್, ಸಿದ್ದರಾಜು 100% ರಾಂಗ್ ಆನ್ಸರ್. ಓಕೆ, ನಂಜಪ್ಪ ರಾಂಗ್ ಆನ್ಸರ್. ಓಕೆ, ಗಣೇಶ್ ರಾಂಗ್, ಅರವಿಂದ್ ರಾಂಗ್, ರಾಂಗ್, ವಿನಯ್ ಸ್ಟಿಲಿಂಗ್ 7.93 ಫಸ್ಟ್ ಆನ್ಸರ್. ಓಕೆ, ರಿಸಲ್ಟ್ ಓಕೆ ಫೈನ್, ನನಗೆ ಬೇಕಾಗಿರೋದು ಅದು ಸರಿ ಇದೆಯಾ ತಪ್ಪಿದೆ ಅಷ್ಟೇ. ಓಕೆ, Vijit is saying your response is accurate as it is based on region wise. Okay, right, fine. ಸೊ ಇವಾಗ ಅಕಸ್ಮಾತಾಗಿ ಯಾರಿಗೆಲ್ಲ ಡೀಟೇಲ್ ಆಗಿ ಅರ್ಥ ಆಗಿಲ್ಲ ಅಥವಾ ಯಾರೆಲ್ಲ ಆನ್ಸರ್ ಮಾಡಿದ್ರು, ನಾನು ನಿಮಗೆ ಇವಾಗ ಈ ಕ್ಯಾಲ್ಕುಲೇಷನ್ಸ್ ಬಗ್ಗೆ ಹೇಳ್ತೀನಿ. ಫಸ್ಟ್ ಇಲ್ಲಿ ನೋಡೋಣ, ನಾನೇನ್ ಮಾಡಿದೆ, ಈ ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಆಯ್ತಾ, ಇಲ್ಲೇನ್ ಮಾಡಿದೆ, ಟೋಟಲ್ ಸೇಲ್ಸ್ ತಗೊಂಡೆ, ಫೈನ್, ರೋ ವೈಸ್ ನನಗೆ ಕ್ಯಾಲ್ಕುಲೇಷನ್ಸ್ ಆಯ್ತು, ರಿಸಲ್ಟ್ಸ್ ಕರೆಕ್ಟಾಗಿ ಬರ್ತಿದೆ. ಸೆಕೆಂಡ್ ಏನ್ ಮಾಡಿದೆ, ಪ್ರಾಫಿಟ್ ಪರ್ಸೆಂಟೇಜ್ ತಗೊಂಡೆ, ಕ್ಯಾಲ್ಕುಲೇಟ್ ಮಾಡಿದೆ, ಇಲ್ಲಿ ಚೆಕ್ ಮಾಡಿದಾಗ ಇದು ಕೂಡ ಪರ್ಫೆಕ್ಟಾಗಿ ಬರ್ತಿದೆ. ಬಟ್ ನಾನಿಲ್ಲಿ ಕ್ಯಾನ್ವಸ್ ಬಂದಾಗ ಇಲ್ಲಿ ನನಗೆ ಏನಾಗ್ತಿದೆ ಅಂದ್ರೆ, ಈ ಪರ್ಸೆಂಟೇಜ್ ನಾನು ಏನು ಕ್ಯಾಲ್ಕುಲೇಟ್ ಮಾಡಿದ್ದೆ, ಇದು ಸಮ್ ಆಗ್ತಿದೆ, ಅಂದ್ರೆ ಆಗ್ರಿಗೇಟ್ ಆಗ್ತಿದೆ. ನನಗೆ ಈ ಕ್ಯಾಲ್ಕುಲೇಷನ್ಸ್ ಏನಿದೆ ಇದು ಈ ರೀತಿ ಆಡ್ ಆಗಬಾರ್ದು, ಅಂದ್ರೆ ಆಗ್ರಿಗೇಟ್ ಆಗಬಾರ್ದು, ಪರ್ಸೆಂಟೇಜ್ ವ್ಯಾಲ್ಯೂಸ್ ಆಗ್ರಿಗೇಟ್ ಆಗಬಾರ್ದು. ಮತ್ತೆ ಏನಾಗಬೇಕು, ನನಗೆ ಇಲ್ಲಿ ಪ್ರಾಫಿಟ್ ಮತ್ತೆ ಸೇಲ್ಸ್ ಏನಿದೆ ಟೋಟಲ್ ಆದ್ಮೇಲೆ, ಅಂದ್ರೆ ಆಗ್ರಿಗೇಟ್ ಆದ್ಮೇಲೆ ಕ್ಯಾಲ್ಕುಲೇಷನ್ಸ್ ಆಗಬೇಕು. ಬಟ್ ಇಲ್ಲೇನಾಗ್ತಿದೆ, ಕ್ಯಾಲ್ಕುಲೇಷನ್ಸ್ ಆದ್ಮೇಲೆ ಅಗ್ರಿಗೇಟ್ ಆಗ್ತಿದೆ. ಸೊ ಅರ್ಥ ಮಾಡ್ಕೊಳ್ಳಿ, ನನಗೆ ಈ ಪ್ರಾಫಿಟ್ ಪರ್ಸೆಂಟೇಜ್ ಏನಿದೆ ಆಗ್ರಿಗೇಟ್ ಆದ್ಮೇಲೆ ಕ್ಯಾಲ್ಕುಲೇಷನ್ ಆಗಬೇಕು. ಬಟ್ ಇಲ್ಲೇನಾಗ್ತಿದೆ, ಕ್ಯಾಲ್ಕುಲೇಷನ್ ಆದ್ಮೇಲೆ ಆಗ್ರಿಗೇಟ್ ಆಗ್ತಿದೆ. ಸೊ ಈ ರೀತಿ ನನಗೇನಾದ್ರೂ ಆಗ್ರಿಗೇಟ್ ಆಗಿ ಸಮ್, ಆವ್ರೇಜ್, ಮಿನಿಮಮ್ ಈ ತರ ಒಂದು ಕ್ಯಾಲ್ಕುಲೇಷನ್ಸ್ ಆಗಿ ಅದಾದ್ಮೇಲೆ ನನಗೆ ಏನ್ ಕ್ಯಾಲ್ಕುಲೇಷನ್ ಆಗಬೇಕು, ಅವಾಗ ನಾನು ಕಾಲಮ್ ಅನ್ನು ಯೂಸ್ ಮಾಡಬಾರ್ದು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಮೆಷರ್ ಅನ್ನ ತಗೋತೀನಿ. ಸಿಂಪಲ್ ಕಾನ್ಸೆಪ್ಟ್. ಎನಿ ಪಾಯಿಂಟ್ ಆಫ್ ಟೈಮ್ ಯಾವಾಗೇ ಆದರೂ ಕೂಡ ನನಗೆ ಕ್ಯಾಲ್ಕುಲೇಷನ್ಸ್ ಆಗ್ರಿಗೇಟ್ ಆಗಿ ಆಗ್ಬೇಕು ಅಂತಿದ್ರೆ ಆವಾಗ ಮೆಷರ್ಸ್ ಅನ್ನ ಯೂಸ್ ಮಾಡ್ತೀನಿ. ಯಾವ ರೀತಿ ನೋಡಿ, ಇಲ್ಲಿ ಹೋಗ್ತೀನಿ ಇವಾಗ ನೋಡಿ, ಮೆಷರ್ ಕ್ಲಿಕ್ ಮಾಡಿದಾಗ ಮೆಷರ್ ಅಂತ ಬಂತು, ಅವಲ್ಲಿ ಕಾಲಮ್ ಕ್ಲಿಕ್ ಮಾಡಿದಾಗ ಕಾಲಮ್ ಅಂತ ಬಂತು. ಇವಾಗ ನಾನು ಮಾಡ್ತಾ ಇರೋದು ಯಾವುದು, ಮೆಷರ್ ಇದು. ಓಕೆ, ನಾ ಇಲ್ಲಿ ಹೋಗ್ತೀನಿ ಮೆಷರ್, ನಾ ಇದನ್ನ ತೆಗಿತೀನಿ, ನಾನೇನ್ ಮಾಡ್ತೀನಿ, ಸೇಮ್ ಅದೇ ನೇಮ್ ಕೊಡ್ತೀನಿ, ಪ್ರಾಫಿಟ್ ಪರ್ಸೆಂಟೇಜ್, ಬಟ್ ಈ ಸರಿ ಮೆಷರ್ ಅಂತ ಕೊಡ್ತೀನಿ, ಈಕ್ವಲ್ಸ್. ನಾನು ಲಾಸ್ಟ್ ಟೈಮು ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಅಂತ ಕೊಟ್ಟಿದ್ದೆ, ಈ ಸರಿ ಏನ್ ಮಾಡ್ತೀನಿ, ಸಮ್ ಆಫ್ ಪ್ರಾಫಿಟ್ ಡಿವೈಡೆಡ್ ಬೈ ಸಮ್ ಆಫ್ ಸೇಲ್ಸ್. ಓಕೆ, ಸಮ್ ಆಫ್ ಪ್ರಾಫಿಟ್ ಡಿವೈಡೆಡ್ ಬೈ ಸಮ್ ಆಫ್ ಸೇಲ್ಸ್, ನಾನೇನ್ ಮಾಡ್ತೀನಿ, ಎಂಟರ್ ಅಂತ ಕೊಡ್ತೀನಿ. ನೋಡಿ, ಕ್ಯಾಲ್ಕುಲೇಷನ್ಸ್ ಆಯ್ತು. ಈ ಕ್ಯಾಲ್ಕುಲೇಷನ್ಸ್ ಆಗಿರೋ ವ್ಯಾಲ್ಯೂಸ್ ಎಲ್ಲಿದೆ, ಈಗ ನಾನು ಇಲ್ಲಿ ಹೋಗ್ಬಿಟ್ಟು ರೈಟ್ ಹ್ಯಾಂಡ್ ಸೈಡ್ ಹೋಗ್ತೀನಿ, ನೋಡೋಣ ಇಲ್ಲಿ ಏನಾದ್ರು ಇದೆಯಾ ಅಂತ. ನೋಡಿ, ಪ್ರಾಫಿಟ್ ಪರ್ಸೆಂಟೇಜ್ ಕಾಲಮ್ ಇದೆ, ಬಟ್ ಪ್ರಾಫಿಟ್ ಪರ್ಸೆಂಟೇಜ್ ಮೆಷರ್ ಇಲ್ಲ.
ಎಲ್ಲೋಯ್ತು ಮತ್ತೆ ಇಲ್ಲಿ ಕ್ರಿಯೇಟ್ ಆಗ್ಬೇಕಾಗಿತ್ತು. ಕಾಲಮ್ ಅನ್ನ ಕ್ರಿಯೇಟ್ ಮಾಡಿದಾಗ ನೋಡಿ ಇಲ್ಲಿ ಕಾಲಮ್ ಇದೆ, ಇದು ಇದೆ ಪರ್ಸೆಂಟೇಜ್. ನಾನು ಏನು ಕಾಲಮ್ ಕ್ರಿಯೇಟ್ ಮಾಡಿದೆ, ಬಟ್ ಇಲ್ಲಿ ನಾನು ಏನು ಮೆಷರ್ ಕ್ರಿಯೇಟ್ ಮಾಡೋದ್ನಲ್ಲ ಈ ಟೇಬಲ್ ಅಲ್ಲಿ ಇರಲ್ಲ. ನಾ ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಇಲ್ಲಿ ಕಾಲಮ್ಸ್ ಇದಾವಲ್ಲ, ಇಲ್ಲಿ ನೋಡಿ, ಇಲ್ಲಿ ಚೆಕ್ ಮಾಡಿದ್ರೆ ನೋಡಿ ಪ್ರಾಫಿಟ್ ಪರ್ಸೆಂಟೇಜ್ ಮೆಷರ್ ಇಲ್ಲಿದೆ, ಬಟ್ ನನಗೆ ಈ ಟೇಬಲ್ ಅಲ್ಲಿ ಇಲ್ಲ. ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ನಾನು ಮೆಷರ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಇದು ಕ್ಯಾಲ್ಕುಲೇಷನ್ಸ್ ಆಗಲ್ಲ. ಆಯ್ತಾ, ಇದು ಕ್ಯಾಲ್ಕುಲೇಟ್ ಆಗಲ್ಲ. ಪ್ರಾಫಿಟ್ ಪರ್ಸೆಂಟೇಜ್ ಕಾಲಮ್ ಏನ್ ಮಾಡಿದೆ, ಇದು ಆಲ್ರೆಡಿ ಕ್ಯಾಲ್ಕುಲೇಟ್ ಆಗಿದೆ. ಮತ್ತೆ ಇದನ್ನ ಕ್ರಿಯೇಟ್ ಮಾಡಿದೆ ನಾನು, ಇದು ಕ್ಯಾಲ್ಕುಲೇಷನ್ ಆಗಿಲ್ಲ ಅಂತಂದ್ರೆ ಇದನ್ನ ಕ್ರಿಯೇಟ್ ಮಾಡಿದೆ. ಇದು ಕ್ಯಾಲ್ಕುಲೇಷನ್ಸ್ ಯಾವಾಗ ಆಗುತ್ತೆ ಅಂದ್ರೆ ಇಲ್ಲಿ ಈ ಕ್ಯಾನ್ವಸ್, ಇದು ಕ್ಯಾನ್ವಸ್ ಅಂತ ಕರಿತೀವಿ. ಇಲ್ಲೊಂದು ರಿಪೋರ್ಟ್ ಮಾಡೋದಕ್ಕಿಂತ ಟೇಬಲ್ ತಗೊಂಡಿದ್ದೀನಿ. ಈಗ ನೋಡಿ, ನಾನು ಇಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ನೋಡಿ ಇವಾಗ ನನಗಿಲ್ಲಿ ರಿಸಲ್ಟ್ಸ್ ಬರುತ್ತೆ. ಇದು ನನಗಿವಾಗ ಪರ್ಸೆಂಟೇಜ್ ಕನ್ವರ್ಟ್ ಆಗಬೇಕು. ಇದು ಏನೋ ಈ ಮೆಷರ್ ಏನಿದೆ ಇದು, ಇಲ್ಲಿ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ, ಪರ್ಸೆಂಟೇಜ್ ಕೊಡ್ತೀನಿ. ಇದು ಪರ್ಸೆಂಟೇಜ್ ಆಗಿದ ತಕ್ಷಣ ಇಲ್ಲಿ ನೋಡಿ ಇವಾಗ ಇದು ಚೇಂಜ್ ಆಗುತ್ತಿದ್ದು ನೋಡಿ 7.93. ಸೊ ಅವಾಗಲೇ ವಿನಯ್ ಮೆನ್ಷನ್ ಮಾಡಿದ್ರು 7.93 ಅಂತ ನೋಡಿ. ಇವಾಗ ಇದು 7.93. ಹೆಂಗ್ 7.93? ಇಲ್ಲಿರ್ತಕ್ಕಂಥ ಪ್ರಾಫಿಟ್ ಅನ್ನ ಡಿವೈಡ್ ಮಾಡಿ ಇಲ್ಲಿರ್ತಕ್ಕಂಥ ಸೇಲ್ಸ್ ಅನ್ನ ತಗೊಂಡ್ರೆ ಇಲ್ಲಿ 7.93 ಬಂತು. ಸೊ ಇಲ್ಲಿ ಇವಾಗ ಕನ್ಫ್ಯೂಷನ್ ಆಗ್ಬೇಡಿ, ಇಲ್ಲಿ ಇದೆಯಲ್ಲ ಈ ವ್ಯಾಲ್ಯೂ ಮತ್ತೆ ಈ ವ್ಯಾಲ್ಯೂ ಎಲ್ಲ ತಗೊಂಡಿರೋದು ಟೇಬಲ್ ಅಲ್ಲೇ ಇದು ಕ್ಯಾಲ್ಕುಲೇಟ್ ಆಗಿ ತಗೊಂಡಿರೋದು. ಅಂದ್ರೆ ನಾವಿಲ್ಲೇನ್ ತಗೊಂಡಿದೀವಲ್ಲ ಕ್ಯಾಲ್ಕುಲೇಷನ್ಸ್ ಇಲ್ಲಿಂದ ಆಗಿರುತ್ತೆ. ಬಟ್ ಏನಂದ್ರೆ ಇಲ್ಲಿರೋ ಕ್ಯಾಲ್ಕುಲೇಷನ್ಸ್ ನಮ್ಗೆ ಈ ಟೇಬಲ್ ಅಲ್ಲಿ ಇರಲ್ಲ. ಮೆಷರ್ಸ್ ಅಂತಂದ್ರೆ ಒಂಥರ ಟೆಂಪ್ಲೇಟ್ ತರ, ಅದು ಇಲ್ಲಿರುತ್ತೆ ಟೆಂಪ್ಲೇಟ್ ತರ. ನಾನು ಯಾವಾಗ ಈ ಒಂದು ವಿಜುವಲೈಸೇಷನ್ಸ್ ಅಥವಾ ಏನಿರ್ತಿದೆ ಎಲಿಮೆಂಟ್ಸ್ ಏನಿದೆಯಲ್ಲ ಇಲ್ಲಿ ತಗೊಂಡಾಗ ಮಾತ್ರ ಅದು ಕ್ಯಾಲ್ಕುಲೇಷನ್ ಆಗೋದು, ಇಲ್ಲ ಅದು ಸುಮ್ಮನೆ ಟೆಂಪ್ಲೇಟ್ ತರ ಇರುತ್ತೆ. ಇವಾಗ ನೋಡಿ, ನಾನು ಇಲ್ಲಿ ಹೋಗ್ಬಿಟ್ಟು ರೀಜನ್ ತೆಗೆದ್ಬಿಡ್ತೀನಿ. ಆಯ್ತಾ, ರೀಜನ್ ತೆಗೆದ್ಬಿಟ್ಟು ನೋಡಿ ಇಲ್ಲಿ ಹೋಗ್ಬಿಟ್ಟು ಇವಾಗ ನಾನು ಬೇರೆ ಸಬ್ ಕ್ಯಾಟಗರಿ ತಗೋಣ. ನೋಡಿ ಸಬ್ ಕ್ಯಾಟಗರಿ, ನಾನು ಸಬ್ ಕ್ಯಾಟಗರಿ ತಗೊಂಡ್ರೆ ಇಲ್ಲಿ ನೋಡಿ ಇಲ್ಲೇನ್ ವ್ಯಾಲ್ಯೂ ಇದೆಯಲ್ಲ ಈ ವ್ಯಾಲ್ಯೂ ತಕ್ಕನಾಗಿ ಇಲ್ಲಿ ಕ್ಯಾಲ್ಕುಲೇಷನ್ ಆಗುತ್ತೆ ನನಗೆ. ಸೊ ನನಗೆ ಇಲ್ಲಿ ಯಾವ ಕಾಲಮ್ ಅನ್ನು ನಾನು ತಗೋತೀನಿ ಆ ಕಾಲಮ್ ಮೇಲೆ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ಇದಕ್ಕೆ ಮೆಷರ್ ಅಂತ ಕರಿತೀವಿ. ಸೊ ಇವಾಗ ಮೆಷರ್ಗೆ ಮತ್ತೆ ಕಾಲಮ್ಗೆ ಕೆಲವೊಂದು ಡಿಫ್ರೆನ್ಸ್ ಇದೆ, ಅದನ್ನು ನಾವು ತಿಳ್ಕೊಳ್ಳೋಣ. ಅದಾದ್ಮೇಲೆ ನಾವು ಟೇಬಲ್ಗೆ ಹೋಗೋಣ. ಕಾಲಮ್ ಬಂದು ಫಸ್ಟೇ ಕ್ಯಾಲ್ಕುಲೇಟ್ ಆಗಿಬಿಡುತ್ತೆ, ನನಗೆ ಟೇಬಲ್ ಅಲ್ಲಿ ಇರುತ್ತೆ. ಮೆಷರ್ಸ್ ಬಂದು ಆ ಫಾರ್ಮುಲಾ ಎಕ್ಸ್ಪ್ರೆಷನ್ ಇದೆ ಅದಷ್ಟೇ ಇರುತ್ತೆ, ನನಗೆ ಯಾವಾಗ ಅದನ್ನ ಈ ನಮ್ಮ ರಿಪೋರ್ಟ್ಸ್ ಅಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತೀನಿ ಅವಾಗ ಅಷ್ಟೇ ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ಮೆಷರ್ಸ್ ಯಾವಾಗಲೂ ಆಗ್ರಿಗೇಟ್ ವ್ಯಾಲ್ಯೂಸ್ ಮೇಲೆ ನಾವು ವರ್ಕ್ ಮಾಡೋದು. ಆಮೇಲೆ ಇಲ್ಲಿ ಐಕಾನ್ಸ್ ಕೂಡ ನೋಡ್ಬೋದು ನೀವು. ನೋಡಿ ಇಲ್ಲೊಂದು ಕಾಲಮ್ ತರ ಇದೆ, ಜಿಗ್ಮಾ ಇದೆ, ಇದು ಕಾಲಮ್. ಈ ಕ್ಯಾಲ್ಕುಲೇಟರ್ ತರ ಇರುತ್ತೆ ನೋಡಿ, ಇದು ಒಂದು ಮೆಷರ್. ಓಕೆ ರೈಟ್. ಸೊ ನನಗೆ ಇವಾಗ ಕಾಲಮ್ ಮತ್ತೆ ಮೆಷರ್ಗೆ ಒಂದು ಐಡಿಯಾ ಬಂತು. ನೆಕ್ಸ್ಟ್ ಬಂದು ಟೇಬಲ್ ಕ್ರಿಯೇಟ್ ಮಾಡಬೇಕು. ಏನು ಟೇಬಲ್ ಇದು, ಜಸ್ಟ್ ಇದನ್ನ ಮಿನಿಮೈಸ್ ಮಾಡ್ಕೊಂಡು ಮತ್ತೆ ಇಲ್ಲಿ ಹೋಗ್ತೀನಿ ಟೇಬಲ್ಗೆ. ಸಪೋಸ್ ನಾನು ಇವಾಗ ಒಂದು ಟೇಬಲ್ ಅನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಈ ಟೇಬಲ್ ಮೇಲೆ ನನಗೆ ಇನ್ನ ಒಂದು ಹೊಸ ಟೇಬಲ್ ನಾನು ಕ್ರಿಯೇಟ್ ಮಾಡಬೇಕು. ಯಾತಕ್ಕೆ ಕ್ರಿಯೇಟ್ ಮಾಡ್ತೀನಿ ಅಂದ್ರೆ ನನಗೆ ಇದರಲ್ಲಿ ತುಂಬಾ ಡೇಟಾ ಇದೆ, ಫಿಲ್ಟರ್ ಮಾಡಿ ನನಗೆ ಇನ್ನೊಂದು ಟೇಬಲ್ ಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಟೇಬಲ್ ಟೂಲ್ಸ್, ಇಲ್ಲಿ ನೋಡಿ ನ್ಯೂ ಟೇಬಲ್ ಅಂತಿದೆ. ನಾನು ಇವಾಗ ಇದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಟೇಬಲ್ ಈಕ್ವಲ್ಸ್ ಅಂತ ಬಂತು. ಅಂದ್ರೆ ಒಂದು ಟೇಬಲ್ ಇಂದ ಹೊಸ ಟೇಬಲ್ ಅನ್ನು ನಾವು ಕ್ರಿಯೇಟ್ ಮಾಡಬಹುದು. ನಾನು ಕಾಲಮ್ ಹೆಂಗ್ ಕ್ರಿಯೇಟ್ ಮಾಡ್ತೀನಿ ಅದೇ ರೀತಿ ಟೇಬಲ್ ಕ್ರಿಯೇಟ್ ಮಾಡಬಹುದು. ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಗೆಟ್ ಸೇಲ್ಸ್ 5000 ಅಂತ ಹೊಸ ಟೇಬಲ್ ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಅದಕ್ಕೊಂದು ಫಾರ್ಮುಲಾಸ್, ಟೇಬಲ್ಸ್ಗೆ ಕೆಲವೊಂದು ಫಾರ್ಮುಲಾಸ್ ಇದಾವೆ. ನಾವೇನ್ ಮಾಡೋಣ ಅಂದ್ರೆ ಫಿಲ್ಟರ್ ಅಂತ ಒಂದು ಫಂಕ್ಷನ್ ಇದೆ. ಫಿಲ್ಟರ್
ಯಾವ ಟೇಬಲ್ ಮೇಲೆ? ಆರ್ಡರ್ಸ್ ಟೇಬಲ್ ಮೇಲೆ. ಫಿಲ್ಟರ್ ಎಕ್ಸ್ಪ್ರೆಷನ್ ಏನು? ಸೇಲ್ಸ್ ವ್ಯಾಲ್ಯೂ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 5000 ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಅಂತ ಕೊಡ್ತೀನಿ. ಇವಾಗ ನೋಡಿ ಒಂದು ಹೊಸ ಟೇಬಲ್ ಕ್ರಿಯೇಟ್ ಆಗುತ್ತೆ. ಸೊ ಈ ಟೇಬಲ್ ಏನ್ ಮಾಡುತ್ತೆ ಅಂದ್ರೆ ಇದರಲ್ಲಿ ಸೇಲ್ಸ್ ವ್ಯಾಲ್ಯೂ ಯಾವ್ದೆಲ್ಲ 5000ಕ್ಕಿಂತ ಜಾಸ್ತಿ ಇದೆ ಆ ಡೇಟಾ ಮಾತ್ರ ಈ ಒಂದು ಟೇಬಲ್ ಅಲ್ಲಿ ಇರುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ಈ ಟೇಬಲ್ ನ ಇದು ರೆಫರ್ ಮಾಡುತ್ತೆ. ಸಪೋಸ್ ನಾನು ಈ ಟೇಬಲ್ ಡಿಲೀಟ್ ಮಾಡ್ಬಿಟ್ರೆ ಇದರಲ್ಲಿ ಯಾವುದೇ ವ್ಯಾಲ್ಯೂಸ್ ಇರಲ್ಲ, ಎರರ್ ಅಂತ ಬರುತ್ತೆ. ಯಾಕಂದ್ರೆ ಯಾವುದು ರೆಫರೆನ್ಸ್ ಇರಲ್ಲ. ಓಕೆ, ಇದು ಒಂದು ಟೇಬಲ್. ಈಗ ನೋಡಬಹುದು ಟೇಬಲ್ ಹೆಂಗಿದೆ ನೋಡಿ, ಇಲ್ಲೊಂದು ಟೇಬಲ್ ಮತ್ತೊಂದು ಚಿಕ್ಕದೊಂದು ಕ್ಯಾಲ್ಕುಲೇಟರ್ ತರ ಐಕಾನ್. ಸೊ ಈ ತರ ಐಕಾನ್ಸ್ಗಳು ಕೂಡ ನೀವು ತುಂಬಾ ಅಂದ್ರೆ ಅರ್ಥ ಮಾಡ್ಕೋಬೇಕು. ನೋಡಿ ಸಿಗ್ಮಾ ಇದೊಂದು ನಂಬರ್ ಕಾಲಮ್, ಎಲ್ಲೆಲ್ಲಿ ಸಿಗ್ಮಾ ಇರುತ್ತೆ ಅದೆಲ್ಲ ನಂಬರ್ ಕಾಲಮ್. ಈ ಕ್ಯಾಲೆಂಡರ್ ತರ ಒಂದು ಐಕಾನ್ ಇದ್ರೆ ಅದು ಡೇಟ್ ಕಾಲಮ್. ಓಕೆ, ಏನು ಇಲ್ಲ ಅಂತಂದ್ರೆ ಅದು ಟೆಕ್ಸ್ಟ್ ಕಾಲಮ್. ಸೊ ಈ ರೀತಿ ನಾವು ಈ ಕಾಲಮ್ಸ್ ಅನ್ನ ನೋಡ್ಬೇಕಂತ. ಓಕೆನಾ? ರೈಟ್. ಸೊ ನಮ್ಗೆ ಇವಾಗ ಈ 3 ಕ್ಯಾಲ್ಕುಲೇಷನ್ಸ್ಗಳ ಡಿಫ್ರೆನ್ಸ್ ಅನ್ನ ಅರ್ಥ ಮಾಡ್ಕೊಂಡು. ಓಕೆ, ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಸ್ವಲ್ಪ ಕಷ್ಟ ಅಂತ ಅನ್ಸ್ಬೋದು. ನಾನು ಯಾತಕ್ಕೆ ಇಷ್ಟೊಂದು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಅಂತಂದ್ರೆ ನಿಮಗೆ ಡ್ಯಾಕ್ಸ್ ಅರ್ಥ ಆಗ್ಬೇಕು ಅಂತಂದ್ರೆ ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. ನಿಮ್ಗೆ ಈ ಡಿಫ್ರೆನ್ಸ್ ಗೊತ್ತಾಯ್ತು ಅಂದ್ರೆ ನಾನು ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅಂತ ನಿಮ್ಗೆ ಸುಲಭವಾಗಿ ಯಾವಾಗ ಯಾವ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅನ್ನೋದು ಅರ್ಥ ಆಗಿಬಿಡುತ್ತೆ. ರೈಟ್? ಓಕೆ, ನೆಕ್ಸ್ಟ್ ಇಲ್ಲಿ ಹೋಗ್ಬಿಟ್ಟು ಇನ್ನು ಕೆಲವೊಂದು ಟಿಪ್ಸ್ ಅನ್ನ ನಾನು ನಿಮ್ಗೆ ಕೊಡ್ತೀನಿ. ಇಲ್ಲಿ ನೋಡಿ, ಇವಾಗ ಈ ಕಾಲಮ್ ನೇಮ್ ಇದೆಯಲ್ಲ, ಯೂಶಲಿ ನಾವೇನ್ ಮಾಡ್ಬೇಕು ಅಂದ್ರೆ ಆದಷ್ಟು ಕಾಲಮ್ ನೇಮ್ ಅನ್ನ ಚಿಕ್ಕದಾಗಿ ಅರ್ಥಪೂರ್ಣವಾಗಿರೋ ತರ ಕೊಡಬೇಕು. ಕೆಲವರು ಏನ್ ಮಾಡ್ತಾರೆ, ನಾನು ನೋಡಿದೀನಿ, ಅವ್ರು ಹೆಂಗ್ ಕೊಡ್ತಾರೆ ಅಂದ್ರೆ ಈ ರೀತಿ ಕೊಟ್ಟಿರ್ತಾರೆ, ಕ್ಯಾಲ್ಕುಲೇಟ್ ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ ಸೇಲ್ಸ್ ಅಂಡ್ ಪ್ರಾಫಿಟ್. ಈ ರೀತಿನೂ ಕಾಲಮ್ ಹೆಡರ್ ಕೊಡ್ತಾರೆ. ತಗೊಳ್ಳಲ್ಲ ಅಂತಲ್ಲ, ಬಟ್ ಇದು ತಪ್ಪು. ಕಾಲಮ್ ನೇಮ್ ಅವತ್ತು ಎಷ್ಟು ಚಿಕ್ಕದಿರುತ್ತೆ ಅಷ್ಟು ಒಳ್ಳೇದು. ನೋಡಿ, ಪ್ರಾಫಿಟ್ ಪರ್ಸೆಂಟೇಜ್ ಇಷ್ಟೇ ಕೊಡ್ಬೇಕಾಗಿರೋದು. ಕಾಲಮ್ ಮತ್ತೆ ಮೆಷರ್ ಅಂತ ಎಂಡಲ್ಲಿ ಏನಕ್ಕೆ ಕೊಟ್ಟೆ ಅಂದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ಅಷ್ಟೇ. ಇವಾಗ ನಾನು ಎಂಟರ್ ಅಂತ ಕೊಡ್ತೀನಿ, ನನಗೆ ಅದು ಪ್ರಾಫಿಟ್ ಪರ್ಸೆಂಟೇಜ್ ಈ ರೀತಿ. ಓಕೆನಾ? ಸೊ ಕಾಲಮ್ ಮತ್ತೆ ಮೆಷರ್ ಅಂತ ನಾನು ಕೊಟ್ಟಿದ್ದ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ನಿಮಗೆ ಅರ್ಥ ಆಗೋದಿಕ್ಕಷ್ಟೇ. ಆದಷ್ಟು ಈ ರೀತಿ ಒಂದೇ ವರ್ಡ್ ಅಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಡಿ. ಸ್ಪೇಸ್ ಅವಾಯ್ಡ್ ಮಾಡಿ. ತಗೊಳುತ್ತೆ ಇಲ್ಲ ಅಂತಲ್ಲ, ಸ್ಪೇಸ್ ಅವಾಯ್ಡ್ ಮಾಡಿ. ಇದಿನ್ನು ಈ ತರ ಡೀಟೇಲ್ ಆಗಿ ನಾನು ನಮ್ಮ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸದ್ಯದಲ್ಲೇ ಮತ್ತೆ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ತುಂಬಾ ಇದೆ, ತುಂಬಾ ಅಡ್ವಾನ್ಸ್ಡ್ ಫಂಕ್ಷನ್ಸ್ ಇದರಲ್ಲಿ ಮಾಡಬೇಕು ಅಂತ. ಒಟ್ಟು 150 ವಿಡಿಯೋಸ್ ಅನ್ನು ನಾನು ಲಿಸ್ಟ್ ಮಾಡಿದ್ದೆ, ಎಲ್ಲದೂ ಮಾಡೋಕ್ಕಾಗಲಿಲ್ಲ. ಸೊ ಈಗ ಸದ್ಯಕ್ಕೆ ಏನಿದೆ ಇದನ್ನ ಬೇಕಾದ್ರೆ ನೀವು ಕಲ್ತ್ಕೋಬೋದು. ಅಟ್ಲೀಸ್ಟ್ ಬೇಸಿಕ್ ಆದ್ರೂ ನೀವು ಇಲ್ಲಿ ತಿಳ್ಕೋಬೋದು. ಅಂದ್ರೆ ತುಂಬಾ ಸಣ್ಣ ಸಣ್ಣ ವಿಷಯಗಳನ್ನ ಕೂಡ ಇಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ. ಓಕೆನಾ? ರೈಟ್. ನೆಕ್ಸ್ಟ್ ಒಂದು ಕಂಪ್ಲೀಟ್ ರೆಫರೆನ್ಸ್ ಅಂತ ನಮಗೆ ಮೈಕ್ರೋಸಾಫ್ಟ್ ಅವರೇ ಒಂದು ಲಿಸ್ಟ್ ಆಫ್ ಫಂಕ್ಷನ್ಸ್ ಏನಿದೆಯಲ್ಲ, ಹೊಸ ಫಂಕ್ಷನ್ಸ್ ಆಡ್ ಆಗ್ಬೋದು ಅಥವಾ ಅದಕ್ಕೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಪ್ರತಿಯೊಂದು ನಮಗೆ ಈ ರೆಫರೆನ್ಸ್ ಅಲ್ಲಿ ಇರುತ್ತೆ. ನಾನು ಏನ್ ಮಾಡ್ತೀನಿ, ಹೋಗ್ಬಿಟ್ಟು ಈ ರೆಫರೆನ್ಸ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಎಷ್ಟು ನೀಟಾಗಿದೆ ಅಂತಂದ್ರೆ ಯಾರು ಬೇಕಾದ್ರೂ ಈಸಿಗೆ ಟ್ಯಾಕ್ಸ್ ಫಂಕ್ಷನ್ಸ್ ಅನ್ನ ಕಲ್ತ್ಕೋಬಹುದು. ನೋಡಿ ಎಷ್ಟು ಫಂಕ್ಷನ್ಸ್ ಇದೆ, ಓವರ್ 250 ಫಂಕ್ಷನ್ಸ್, 250 ಅಥವಾ ಅದಕ್ಕಿಂತ ಹೆಚ್ಚಾಗಿರ್ಬೋದು. ನೀವೇನಾದ್ರೂ ಅಕಸ್ಮಾತಾಗಿ ನಾನು ಎಲ್ಲಾ ಫಂಕ್ಷನ್ಸ್ ಕಲ್ತ್ಕೋತೀನಿ ಅಂದ್ರೆ ದಯವಿಟ್ಟು ಆ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ಆ ರೀತಿ ನೀವು ಎಲ್ಲಾ ಫಂಕ್ಷನ್ಸ್ ಕಲಿಬೇಕು ಅಂತಂದ್ರೆ ಕಷ್ಟ ಆಗುತ್ತೆ. ಯಾವ ಫಂಕ್ಷನ್ಸ್ ಬೇಕೋ ಅದನ್ನ ಹೋಗಿ ರೆಫರ್ ಮಾಡ್ಕೊಳ್ಳಿ. ಬಟ್ ನಾನು ಇವಾಗ ಏನ್ ಹೇಳ್ಕೊಟ್ನಲ್ಲ ಫೌಂಡೇಶನ್, ಆ ಬೇಸಿಕ್ಸ್, ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಯಾವಾಗ ಕಾಲಮ್ ಫಂಕ್ಷನ್ ಬರೀಬೇಕು, ಯಾವಾಗ
ಮೆಷರ್ ಬರಿಬೇಕು, ಯಾವಾಗ ಟೇಬಲ್ ಯೂಸ್ ಮಾಡಬೇಕು ಅಂತ ಗೊತ್ತಾದ್ರೆ ಸಾಕು ನಿಮ್ಗೆ. ಇಲ್ಲಿ ಹೋಗ್ಬಿಟ್ಟು ನೀವು ಆರಾಮಾಗಿ ಕಲಿಬಹುದು. ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ಟೆಕ್ಸ್ಟ್ ಫಂಕ್ಷನ್ ಇಲ್ಲೋಗಿ ಕ್ಲಿಕ್ ಮಾಡ್ತೀನಿ ನೋಡಿ, ಎಲ್ಲ ಟೆಕ್ಸ್ಟ್ ಫಂಕ್ಷನ್ಸ್ ಇಲ್ಲಿರುತ್ತೆ. ನೀವೀಗ ರೀಪ್ಲೇಸ್ ಬಗ್ಗೆ ನೋಡಬೇಕು, ರೀಪ್ಲೇಸ್ ಕೊಡ್ತೀನಿ ನೋಡಿ, ಇಲ್ಲಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ನನಗೆ ಡಾಕ್ಸ್ ಫಂಕ್ಷನ್ ಸಿಂಟೆಕ್ಸ್ ಇದೆ, ಇಲ್ಲಿ ನನಗೆ ಪ್ಯಾರಾಮೀಟರ್ಸ್ ಇದೆ. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿರ್ತಾರೆ. ಸೊ ಈ ರೀತಿ ನೀವು ಹೋಗ್ಬಿಟ್ಟು ಕಲ್ತ್ಕೋಬಹುದು. ಓಕೆನಾ? ಸೊ ಇಲ್ಲಿ ಎಷ್ಟೊಂದಿದೆ ನಿಮ್ಗೆಲ್ಲ, ಪ್ರತಿಯೊಂದು ನೋಡಿ ಡಾಕ್ಸ್ ಗ್ಲಾಸರಿ ಇದೆ. ಎಲ್ಲೋ ನೀವು ಹೋಗ್ಬಿಟ್ರೆ ಇಲ್ಲಿ ಈ ಟರ್ಮಿನಾಲಜಿಸ್ ಏನೆಲ್ಲ ಯೂಸ್ ಮಾಡ್ತೀನಿ ನೋಡಿ, ಜಸ್ಟ್ ನನಗೆ ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಕ್ಯಾಲ್ಕುಲೇಟ್ ಕಾಲಮ್ ಅಂದ್ರೇನು, ಮೆಷರ್ ಅಂದ್ರೇನು, ಟೇಬಲ್ ಅಂದ್ರೇನು, ಕಾಂಟೆಕ್ಸ್ಟ್ ಅಂದ್ರೇನು. ಸೊ ಪ್ರತಿ ಒಂದು ಇಲ್ಲಿ ನಮಗೆ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ಇಂಪ್ಲಿಸಿಟ್ ಮೆಷರ್ ಅಂದ್ರೆ ಇದಕ್ಕೆ ಇಂಪ್ಲಿಸಿಟ್ ಅಂತ ಕರಿತೀವಿ. ಅಂದ್ರೆ ಈ ಕ್ಯಾಲ್ಕುಲೇಷನ್ ಏನಾಗಿದೆಯಲ್ಲ, ಆಟೋಮೆಟಿಕ್ ಆಗಿ ನಂಗೆ ರಿಸಲ್ಟ್ಸ್ ಬಂದ್ಬಿಟ್ಟಿದೆ ಅಲ್ಲಿ, ಅಂದ್ರೆ ಆಟೋಮೆಟಿಕ್ ಆಗಿ ಅಗ್ರಿಗೇಟ್ ಆಗುತ್ತೆ. ಇದಕ್ಕೆ ನಾವು ಇಂಪ್ಲಿಸಿಟ್ ಅಂತ ಕರಿತೀವಿ. ಎಕ್ಸ್ಪ್ಲಿಸಿಟ್ ಅಂದ್ರೆ ನಾವು ಬರೆಯುವಂಥದ್ದು. ಇಲ್ಲಿ ನಾನು ಮೆಷರ್ ಅಲ್ಲಿ ಬರ್ತಿದ್ನಲ್ಲಿ ನೋಡಿ, ಸಮ್ ಆಫ್ ಆರ್ಡರ್ಸ್ ಅಂತ, ಇದು ಎಕ್ಸ್ಪ್ಲಿಸಿಟ್. ಓಕೆ, ಸೊ ಇದೆಲ್ಲ ಡೀಟೇಲ್ ಆಗಿ ಇನ್ನು ಹೋಗ್ತಾ 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 ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ನೋಡಿ ಎಲ್ಲ ನೋಡಿ, ರೋ ಲೆವೆಲ್ ಸೆಕ್ಯೂರಿಟಿ ಹೇಳಿದ್ನಲ್ಲ, ಸೊ ಇದು ಇದೆ ನಿಮಗೆ, ಇದನ್ನು ನಾನು ಹೇಳ್ತೀನಿ. ರೋ ಲೆವೆಲ್ ಸೆಕ್ಯೂರಿಟಿ ಯಾವ ರೀತಿ ನಾವು ಒಂದು ಡೇಟಾ ಮಾಡಲಿಂಗ್ ಅಲ್ಲೆಲ್ಲ ಇದೆಲ್ಲ ಹಿಂಗೆ ಚೆಕ್ ಮಾಡೋದು ಅಂತ ತುಂಬಾ ಇದೆ. ನಿಮಗೆ ಹೋಗ್ತಾ ಹೋಗ್ತಾ ಇನ್ನು ಇಂಟ್ರೆಸ್ಟಿಂಗ್ ಆಗಿ ತುಂಬಾ ಬರುತ್ತೆ, ಇದನ್ನ ಮಾಡ್ತಾ. ಓಕೆನಾ? ರೈಟ್. ಇವಾಗ ನೆಕ್ಸ್ಟ್ ನಾವು ಫಂಕ್ಷನ್ಸ್ ಹೋಗೋ ಮುಂಚೆ ನಾನು ನಿಮಗೆ 1 ನಿಮಿಷ ಟೈಮ್ ಕೊಡ್ತೀನಿ. ಓಕೆ, ಇಲ್ಲಿವರೆಗೂ ನಿಮಗೆ ಡಾಕ್ಸ್ ಫಂಕ್ಷನ್ಸ್ ನ ಏನ್ ಮಾಡಿದ್ವಿ, 3 ಕ್ಯಾಲ್ಕುಲೇಷನ್ಸ್ ಮತ್ತೆ ಇನ್ನು ಎಷ್ಟೊಂದು ವಿಷಯಗಳನ್ನ ತಿಳ್ಕೊಂಡ್ವಿ. ನಿಮ್ಗೆ ಇವಾಗ ಡಾಕ್ಸ್ ಹೆಂಗ್ ಅನ್ಸುತ್ತೆ, ಅಥವಾ ಇನ್ನೂ ಡೌಟ್ ಇದೆಯಾ? ಬೇಕಾದ್ರೆ ನಾವು ಟೆಕ್ಸ್ಟ್ ಫಂಕ್ಷನ್ಸ್ ನಾಳೆನೇ ಸ್ಟಾರ್ಟ್ ಮಾಡೋಣ, ಪರವಾಗಿಲ್ಲ. ಬಟ್ ನಾನು ನಿಮ್ಗೆ ಹೇಳ್ತಾ ಇರೋದು, ಇಲ್ಲಿವರೆಗೂ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಅಥವಾ ಏನಾದ್ರು ಕಷ್ಟ ಅನಿಸ್ತಿದೆ ಅಥವಾ ಇನ್ನೂ ಏನಾದರೂ ಹೇಳ್ಬೇಕು ಅಂತಿದ್ರೆ ಇವಾಗಲೇ ತಿಳಿಸಿ, ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ. ಅಕಸ್ಮಾತ್ ಆಗಿ ಆದರೂ ಕೂಡ ನಾಳೆಯಿಂದನೇ ಬೇಕಾದ್ರೆ ಫಾರ್ಮುಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ, ತೊಂದರೆ ಇಲ್ಲ. ಬಟ್ ಇಲ್ಲಿವರೆಗೂ ನಾವು ಮಾಡಿರೋದು ನಿಮಗೆ ಕ್ಲಿಯರ್ ಆಗುತ್ತೆ. 1 ನಿಮಿಷ ಟೈಮ್ ಕೊಡ್ತೀನಿ, ಆ ಥರ ಇದ್ರೆ ತಿಳಿಸಿ, ನಾನು ನಿಮಗೆ ಅದನ್ನ ಕ್ಲಿಯರ್ ಮಾಡಿ ಕೊಡ್ತೀನಿ. ಕ್ವಿಕ್ ಆಗಿರಬೇಕು. ಲುಕ್ಸ್ ಗುಡ್, ಕ್ಲಿಯರ್, ಚಂದ್ರಶೇಖರ್. ಓಕೆ, ಕ್ವಿಕ್ ಮೆಷರ್ ಅದ ಹೇಳ್ತೀನಿ, ಅದು ಬಿಡಿ. ಕ್ವಿಕ್ ಮೆಷರ್ ಏನಿದೆ ನಿಮ್ಗೆಲ್ಲ ರೆಡಿಮೇಡ್ ಇದೆಲ್ಲ. ಇಲ್ಲಿ ಹೋದ್ರೆ ನಿಮ್ಗೆ ಎಲ್ಲ ರೆಡಿಮೇಡ್ ಇರುತ್ತೆ. ಇಲ್ಲಿ ನೋಡಿ, ಎಲ್ಲ ರೆಡಿ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ನಿಮ್ಗೆ ಏನ್ ಬೇಕು ಅದನ್ನ ಇಮಿಡಿಯೇಟ್ ಸೇ ಫಾರ್ ಎಕ್ಸಾಂಪಲ್ ಇವಾಗ ನಾನು ರನ್ನಿಂಗ್ ಟೋಟಲ್ ಬೇಕು, ಇಲ್ಲಿ ಹೋಗ್ತೀನಿ, ಕ್ಲಿಕ್ ಮಾಡಿದ್ರೆ ರನ್ನಿಂಗ್ ಟೋಟಲ್ ಬಂದ್ಬಿಡುತ್ತೆ. ನಾನು ಜಸ್ಟ್ ವ್ಯಾಲ್ಯೂಸ್ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಬೇಕಷ್ಟೇ, ಮೆಷರ್ ತಾನೇ ಕ್ರಿಯೇಟ್ ಆಗ್ಬಿಡುತ್ತೆ. ಇದು ಈಗ ಬೇಡ, ಫಸ್ಟ್ ನೀವು ಡಾಕ್ಸ್ ಕಲ್ತ ಮೇಲೆ ಅದು ಅಷ್ಟೇ. ಪುನೀತ್, ಚಂದ್ರಶೇಖರ್, ವಿನಯ್, ಬಾಕಿ ಓಕೆ. ಸುಮನ್ನ,
ಆಲ್ ರೈಟ್. ಓಕೆ. ಇವಾಗ ನಾವೇನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಈ ಫಂಕ್ಷನ್ಸ್ಗಳು ಹೆಂಗ್ ಯೂಸ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಓಕೆ, ರೈಟ್. ನೋಡಿ ಇಲ್ಲಿ ನಮಗೆ ಈ ಎಕ್ಸೆಲ್ ಅಲ್ಲಿ ಯಾವ ರೀತಿ ಕ್ಯಾಲ್ಕುಲೇಷನ್ಸ್ಗಳು ಅಥವಾ ಫಾರ್ಮುಲಾಸ್ಗಳು ಬೇಸ್ಡ್ ಆನ್ ಡೇಟಾ ಕ್ಲಾಸಿಫೈ ಆಗಿರುತ್ತೆ, ಅದೇ ರೀತಿ ನಮಗೆ ಡ್ಯಾಕ್ಸ್ ಫಂಕ್ಷನ್ಸ್ ಅಲ್ಲೂ ಕೂಡ ಟೆಕ್ಸ್ಟ್ ಫಂಕ್ಷನ್ಸ್, ಡೇಟ್ ಫಂಕ್ಷನ್ಸ್ ಮತ್ತೆ ನಂಬರ್ ಫಂಕ್ಷನ್ಸ್ ಅಂತ ಕ್ಲಾಸಿಫಿಕೇಶನ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಎಷ್ಟೊಂದು ಫಂಕ್ಷನ್ಸ್ ಇದೆ. ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಸ್ಗಳು ನಮ್ಮ ಎಕ್ಸೆಲ್ ಅಲ್ಲಿ ಹೆಂಗಿದೆ ಹಂಗೆ ಇರುತ್ತೆ ಆಲ್ಮೋಸ್ಟ್. ಓಕೆ, ರೈಟ್. ಇವಾಗ ನಾವೇನ್ ಮಾಡೋಣ ಅಂದ್ರೆ ಇಲ್ಲಿ ಆಲ್ರೆಡಿ ನಾನು ಒಂದು ಟೇಬಲ್ ಅನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇದೇ ಟೇಬಲ್ ಅಲ್ಲಿ ನಾವು ವರ್ಕ್ ಮಾಡೋಣ. ಅಕಸ್ಮಾತ್ ಏನಾದರೂ ಸ್ಲೋ ಆಯಿತು ಅಂತಂದ್ರೆ ಬೇಕಾದ್ರೆ ಇದು ಕ್ಲೋಸ್ ಮಾಡಿ ಬೇರೆ ಟೇಬಲ್ ಅನ್ನ ತಗೊಂಡು, ಯಾಕಂದ್ರೆ ಡ್ಯಾಕ್ಸ್ ಬರಿತಾ ಅಂದ್ರೆ ನಾವು ತುಂಬಾ ಫಂಕ್ಷನ್ಸ್ ಬರಿತಾ ಹೋದಾಗ ನಮಗೆ ಈ ಏನು ಪವರ್ ಬಿ ಇದೆಲ್ಲ ಸ್ವಲ್ಪ ಸ್ಲೋ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ರೈಟ್. ಇವಾಗ ನಾವು ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದು ಕಾಲಮ್, ಕ್ಯಾಲ್ಕುಲೇಟೆಡ್ ಕಾಲಮ್ಸ್, ಮೆಜರ್ಸ್ ಮತ್ತೆ ಟೇಬಲ್ಸ್ ಇದೆರಡನ್ನ ಈಗ ಸದ್ಯಕ್ಕೆ ಮರೆತುಬಿಡಿ. ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಅನ್ನ ಅಷ್ಟೇ ನಾವು ಇವಾಗ ವರ್ಕ್ ಮಾಡೋಣ. ಟೆಕ್ಸ್ಟ್ ಫಂಕ್ಷನ್ಸ್, ಎಕ್ಸೆಲ್ ಅಲ್ಲಿ ಟೆಕ್ಸ್ಟ್ ಫಂಕ್ಷನ್ಸ್ ಇದೆ. ಏನೇನೆಲ್ಲ ಇದೆ? ಅಪ್ಪರ್ ಕೇಸ್, ಲೋವರ್ ಕೇಸ್, ಲೆಫ್ಟ್, ಮಿಡ್, ರೈಟ್, ಫೈಂಡ್, ರೀಪ್ಲೇಸ್, ಸಬ್ಸ್ಟಿಟ್ಯೂಟ್, ಇವೆಲ್ಲ ಇದಾವೆ. ಸೊ ನಮಗೆ ಟ್ಯಾಕ್ಸ್ ಅಲ್ಲಿ ಕೂಡ ಅದೇ ತರ ಫಂಕ್ಷನ್ಸ್ ಇದೆ, ಬಟ್ ಹೆಂಗ್ ವರ್ಕ್ ಆಗುತ್ತೆ ನಿಮಗೆ ತೋರಿಸ್ತೀನಿ. ಇವಾಗ ನಾನಿಲ್ಲಿ ಪವರ್ ಬಿ ಐ ಅಲ್ಲಿ ಈ ಟೇಬಲ್ ಅಲ್ಲಿ ಇದೆ, ಒಂದು ಟೇಬಲ್. ಓಕೆ, ಈ ಟೇಬಲ್ ಅಲ್ಲಿ ಎಷ್ಟೊಂದು ಕಾಲಮ್ಸ್ ಇದೆ, ಟೆಕ್ಸ್ಟ್ ಕಾಲಮ್ಸ್. ಈ ಟೆಕ್ಸ್ಟ್ ಕಾಲಮ್ಸ್ ಮೇಲೆ ನಾನು ಈ ಫಾರ್ಮುಲಾಸ್ ಅನ್ನು ಅಪ್ಲೈ ಮಾಡಬೇಕು. ಇಲ್ಲಿ ಹೋಗ್ಬಿಟ್ಟು ಫಸ್ಟ್ ಕಾನ್ಕ್ಯಾಟಿನೇಟ್ ಅನ್ನ ತಗೋಣ. ಕಾನ್ಕ್ಯಾಟಿನೇಟ್ ಅಂದ್ರೆ ನಿಮ್ಗೆ ಗೊತ್ತು, ಎಕ್ಸೆಲ್ ಅಲ್ಲಿ ಕೂಡ ಇದೆ ಕಾನ್ಕ್ಯಾಟಿನೇಟ್. ಇವಾಗ ಯಾರು ಕಾನ್ಕ್ಯಾಟಿನೇಟ್ ಅಷ್ಟು ಯೂಸ್ ಮಾಡಲ್ಲ, ಬಟ್ ಪವರ್ ಬಿ ಅಲ್ಲಿ ಇನ್ನೂ ಕಾನ್ಸೆಪ್ಟ್ ಇದೆ ಕಾನ್ಕ್ಯಾಟಿನೇಟ್. ನ್ಯೂ ಕಾಲಮ್ ಅಂತ ಕೊಡ್ತೀನಿ. ನನಗೆ ರೀಜನ್ ಮತ್ತೆ ಸ್ಟೇಟ್ ಈ ಎರಡು ಕಾಲಮ್ ಕಂಬೈನ್ ಆಗಬೇಕು. ಕಾನ್ಕ್ಯಾಟಿನೇಟ್ ಅಂದ್ರೆ ಕಂಬೈನ್ ಆಗುವಂಥದ್ದು. ಇಲ್ಲ ನಾನು ಕಾಲಮ್ ನೇಮ್ ಏನು ಕೊಡ್ತೀನಿ, ರೀಜನ್ ಸ್ಟೇಟ್ ಈಕ್ವಲ್ಸ್ ನೋಡಿ ಕಾನ್ಕ್ಯಾಟಿನೇಟ್. ಎರಡೇ ವ್ಯಾಲ್ಯೂಸ್ ಅಷ್ಟೇ ನಾನು ಕಾನ್ಕ್ಯಾಟಿನೇಟ್ ಮಾಡೋಕ್ಕಾಗಲ್ಲ. ರೀಜನ್ ಕಾಮ ಸ್ಟೇಟ್ ನೋಡಿ ಇಷ್ಟು. ಎಂಟರ್ ಅಂತ ಕೊಟ್ರೆ ರೀಜನ್ ಮತ್ತೆ ಸ್ಟೇಟ್ ಎರಡು ನೋಡಿ ಕಾನ್ಕ್ಯಾಟಿನೇಟ್ ಆಗುತ್ತೆ. ಬಟ್ ಮಧ್ಯದಲ್ಲಿ ನನಗೆ ಹೈಫನ್ ಬೇಕು, ಅಂದ್ರೆ ಒಂದು ಡಿಲಿಮಿಟರ್. ಈ ಕಾನ್ಕ್ಯಾಟಿನೇಟ್ ಯೂಸ್ ಮಾಡಿಕೊಂಡು ನಾನು ಹೈಫನ್ ಹಾಕಕ್ಕಾಗಲ್ಲ. ಹಾಕ್ಲೇಬೇಕು ನನಗೆ, ಒಂದು ಹೈಫನ್ ಬೇಕೇ ಬೇಕು ಅಂತಿದ್ರೆ ನಾನು ಅದನ್ನ ನೆಸ್ಟೆಡ್ ಕಾನ್ಕ್ಯಾಟಿನೇಟ್ ಮಾಡಬೇಕು. ಅಂದ್ರೆ ಇದರೊಳಗೆ ಇನ್ನೊಂದು ಕಾನ್ಕ್ಯಾಟಿನೇಟ್ ಟೆಕ್ಸ್ಟ್ ಒನ್ ಬಂದು ಈ ತರ ಹೈಫನ್, ಆಮೇಲೆ ನೆಕ್ಸ್ಟ್ ಇಲ್ಲಿ ಹೋಗ್ಬಿಟ್ಟು ಕ್ಲೋಸ್ ಬ್ರಾಕೆಟ್ ಎಂಟು. ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಇದೆಯಲ್ಲ ಇದು ಕ್ಯಾಲ್ಕುಲೇಟ್ ಆಗುತ್ತೆ, ಇದು ಕಂಬೈನ್ ಆಗಿ ಮತ್ತೆ ಇದು ಟೆಕ್ಸ್ಟ್ ಒನ್, ಇದು ಟೆಕ್ಸ್ಟ್ ಟು, ಈ ತರ ಬರುತ್ತೆ. ಇದಕ್ ಬದಲು ನಾ ಏನ್ ಮಾಡ್ಬೋದು, ನ್ಯೂ ಕಾಲಮ್ ನೋಡಿ ಇಲ್ಲಿ ಹೋಗ್ಬಿಟ್ಟು ರೀಜನ್ ಸ್ಟೇಟ್, ಎರಡು ಕಾಲಮ್ ಒಂದೇ ಹೆಸರಲ್ಲಿ ಇರಬಾರ್ದು. ಓಕೆ, ಎರರ್ ಬರುತ್ತೆ. ರೀಜನ್ ಸ್ಟೇಟ್ ಟು ರೀಜನ್ ಆಂಪರ್ಸೆಂಟ್, ಸೇಮ್ ಎಕ್ಸೆಲ್ ಅಲ್ಲಿ ಏನಿದೆ ಅದೇ ರೀತಿ ಸ್ಟೇಟ್ ಅಂತ ಕೊಡ್ತೀನಿ. ನೋಡಿ ರೈಟ್. ನೆಕ್ಸ್ಟ್ ಅಪ್ಪರ್ ಕೇಸ್ ಮತ್ತೆ ಲೋವರ್ ಕೇಸ್.
ಇದು ಎಲ್ರಿಗೂ ಗೊತ್ತಿರತಕ್ಕಂಥ ಫಾರ್ಮುಲಾ. ನಾನೇನ್ ಮಾಡ್ತೀನಿ, ನ್ಯೂ ಕಾಲಮ್ ಅಂತ ಕೊಡ್ತೀನಿ. ಅಪ್ಪರ್ ಕೇಸ್. ನನಗೆ ಒಂದು ಕಾಲಮ್ ಅದು ಅಪ್ಪರ್ ಕೇಸ್ ಆಗ್ಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಈ ತರ ಯೂಸ್ ಮಾಡ್ತೀನಿ ಫಂಕ್ಷನ್. ನೀವು ಕಾಲಮ್ ನೇಮ್ ಏನ್ ಬೇಕಾದ್ರೂ ಕೊಡಿ, ನಿಮ್ಗೆ ಇಲ್ಲಿ ಅರ್ಥ ಆಗಲಿ ಅಂತ ನಾನು ಏನ್ ಮಾಡ್ತೀನಿ, ಫಂಕ್ಷನ್ ಅಪ್ಪರ್ ಅಂತ ಕೊಡ್ತೀನಿ. ಅಪ್ಪರ್ ಆಫ್ ಕಸ್ಟಮರ್ ನೇಮ್ ಅಂತ ಕೊಡ್ತೀನಿ. ನೋಡಿ, ಈ ತರ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ದಯವಿಟ್ಟು ಈ ತರ ಕೊಡಕ್ ಹೋಗ್ಬಿಡಿ. ನೋಡಿ, ಈ ತರ ಕಸ್ಟಮರ್ ನೇಮ್ ಹಿಂಗ್ ಕೊಟ್ಬಿಟ್ಟು ಎಂಟರ್ ಅಂತ ಕೊಟ್ರೆ ನೋಡಿ ಯಾರು ಬರುತ್ತೆ. ನೋಡಿ ಎರರ್ ಬರುತ್ತೆ. ಯಾಕೆ ಅಂದ್ರೆ ನನಗೆ ಇಲ್ಲಿ ಈ ಕಸ್ಟಮರ್ ನೇಮ್ ಅನ್ನು ಕಾಲಮೇ ಇಲ್ಲ. ಸೊ ಅದಕ್ಕೆ ನಾನು ಮಾಡ್ತೀನಿ, ಕಸ್ಟಮರ್ ನೇಮ್ ಈ ರೀತಿ ಸೆಲೆಕ್ಟ್ ಮಾಡ್ಬಿಟ್ಟು ಟ್ಯಾಬ್ ಯೂಸ್ ಮಾಡ್ತೀನಿ, ಕ್ಲೋಸ್ ಬ್ರಾಕೆಟ್ ಎಂಟರ್. ನೋಡಿ, ಇದೇ ನನಗೆ ಇವಾಗ ಲೋವರ್ ಕೇಸ್ ಆಗಬೇಕು. ನ್ಯೂ ಕಾಲಮ್ ಹೋಗ್ಬಿಟ್ಟು ಫಂಕ್ಷನ್ ಲೋವರ್ ಆಫ್ ಟೆಕ್ಸ್ಟ್ ಕೇಳುತ್ತೆ, ಕಸ್ಟಮರ್ ನೇಮ್ ಕೊಡ್ತೀನಿ, ಕ್ಲೋಸ್ ಬ್ರಾಕೆಟ್ ಎಂಟರ್. ನೋಡಿ, ಲೋವರ್ ಕೇಸ್ ಬಂತು. ಸಪೋಸ್ ನನಗೆ ಲೆಫ್ಟ್, ಮಿಡ್ ಮತ್ತೆ ರೈಟ್ ನಾನು ಯೂಸ್ ಮಾಡಬೇಕು. ಲೆಫ್ಟ್, ಮಿಡ್, ರೈಟ್ ಏನ್ ಮಾಡುತ್ತೆ, ಲೆಫ್ಟ್ ಸೈಡ್ ಇಂದ ಒಂದಷ್ಟು ಕ್ಯಾರೆಕ್ಟರ್ಸ್, ರೈಟ್ ಸೈಡ್ ಇಂದ ಒಂದಷ್ಟು ಕ್ಯಾರೆಕ್ಟರ್, ಮಧ್ಯದಲ್ಲಿ ನನಗೆ ವ್ಯಾಲ್ಯೂಸ್ ಬೇಕಂದ್ರೆ ಮಿಡ್ ಅಂತ ನಾನು ಯೂಸ್ ಮಾಡ್ಬೋದು. ಆರ್ಡರ್ ಐ ಡಿ ಯಲ್ಲಿ ನನಗೆ ಫಸ್ಟ್ 2 ಕ್ಯಾರೆಕ್ಟರ್ಸ್ ಬೇಕು, ಲಾಸ್ಟ್ 6 ಕ್ಯಾರೆಕ್ಟರ್ಸ್ ಬೇಕು, ಮಧ್ಯದಲ್ಲಿ 4 ಕ್ಯಾರೆಕ್ಟರ್ಸ್ ಬೇಕು. ನಾನು ಹೋಗ್ಬಿಟ್ಟಿಲ್ಲಿ ನ್ಯೂ ಕಾಲಮ್, ಓಕೆ, ಫಂಕ್ಷನ್ ಲೆಫ್ಟ್ ಅಂತ ಕೊಡ್ತೀನಿ. ನೋಡಿ, ಇದು ನಾನು ಕೊಡ್ತಾ ಇರೋದು ನಿಮ್ಗೆ ಅರ್ಥ ಆಗ್ಲಿ ಅಂತ ಕಾಲಮ್ ನೇಮ್, ಆಯ್ತಾ? ದಯವಿಟ್ಟು ನೀವು ನಿಮ್ಮ ಪ್ರಾಜೆಕ್ಟ್ಸ್ ಅಲ್ಲಿ ಈ ತರ ಕೊಡಕ್ ಹೋಗ್ಬೇಡಿ. ನಿಮಗೆ ಅಲ್ಲಿ ಸೂಕ್ತವಾದ ಯಾವ್ದಾರ ನೇಮ್ ಇತ್ತು ಅಂದ್ರೆ ಅದನ್ನೇ ಕೊಡಬೇಕು ನೀವು. ಈಗ ಇಲ್ಲಿ ಹೋಗ್ತೀನಿ, ಲೆಫ್ಟ್ ಆಫ್ ಆರ್ಡರ್ ಐ ಡಿ, ಆಯ್ತಾ? ಆರ್ಡರ್ ಐ ಡಿ 2 ಅಂತ ಕೊಡ್ತೀನಿ, ಕ್ಲೋಸ್ ಬ್ರಾಕೆಟ್ ಎಂಟರ್. ನೋಡಿ, ಆರ್ಡರ್ ಐ ಡಿ 2 ಫಸ್ಟ್ 2 ಕ್ಯಾರೆಕ್ಟರ್ಸ್. ನೆಕ್ಸ್ಟ್ ಲಾಸ್ಟ್ 6 ಕ್ಯಾರೆಕ್ಟರ್ಸ್ ಬೇಕು ನನಗೆ. ಫಂಕ್ಷನ್ ರೈಟ್ ಆಫ್ ಆರ್ಡರ್ ಐ ಡಿ 6 ಅಂತ ಕೊಡಿ, ಎಂಟರ್. ನೋಡಿ, ಲಾಸ್ಟ್ 6 ಕ್ಯಾರೆಕ್ಟರ್ಸ್ ಬಂತು. ಮಧ್ಯದಲ್ಲಿರ್ತಕ್ಕಂಥ 4 ಕ್ಯಾರೆಕ್ಟರ್ ಬೇಕು ನನಗೆ. ಇಲ್ಲಿ ಹೋಗ್ತೀನಿ, ನ್ಯೂ ಕಾಲಮ್, ಫಂಕ್ಷನ್ ಮಿಡ್ ಅಂತ ಬರುತ್ತೆ. ಮಿಡ್ ಆಫ್ ಟೆಕ್ಸ್ಟ್ ಯಾವುದು, ಆರ್ಡರ್ ರೈಟ್, ಆಯ್ತಾ? ಕಾಮ, ಇಲ್ಲಿ ನೀವು ಪ್ಯಾರಾಮೀಟರ್ ನೋಡಿ, ಸ್ಟಾರ್ಟಿಂಗ್ ಪೊಸಿಷನ್ 4 ಅಂತ ಕೊಡ್ತೀನಿ. ಹೆಂಗ್ 4 ನೋಡಿ, ಇಲ್ಲೋದ್ರೆ ನೋಡಿ, CA-2006 ಅಂತಿದೆ ನೋಡಿ, CA- ಇದೆಲ್ಲ 1 2 3 4, ಕಾಮ, ನಂಬರ್ ಆಫ್ ಕ್ಯಾರೆಕ್ಟರ್ಸ್ 4, ಕ್ಲೋಸ್ ಬ್ರಾಕೆಟ್ ಎಂಟರ್. ನೋಡಿ, ಮಧ್ಯದಲ್ಲಿ ಇರ್ತಕ್ಕಂಥ 4 ಕ್ಯಾರೆಕ್ಟರ್ಗೆ ಎಕ್ಸ್ಟ್ರಾಕ್ಟ್ ಆಗುತ್ತೆ. ನೆಕ್ಸ್ಟ್, ಸಪೋಸ್ ನನಗೆ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಅನ್ನ ಕಂಡುಹಿಡಿಯಬೇಕು. ಯಾವುದೋ ಒಂದು ಕಾಲಮ್ ಇದೆ ಅಂತ ಇಟ್ಕೊಳ್ಳೋಣ. ಈಗ ಕಸ್ಟಮರ್ ನೇಮ್ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅಂತ ನಾನು ನೋಡಬೇಕು. ಲೆನ್ ಅನ್ನೋ ಫಂಕ್ಷನ್ ಇದೆ, ಲೆನ್ ಆಫ್ ಕಸ್ಟಮರ್ ನೇಮ್, ಕ್ಲೋಸ್ ಬ್ರಾಕೆಟ್ ಎಂಟರ್. ನೋಡಿ, ಕಸ್ಟಮರ್ ನೇಮ್ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅಂತ ಇಲ್ಲಿ ನಮ್ಗೆ ತೋರಿಸುತ್ತೆ. ನೆಕ್ಸ್ಟ್, ಫೈಂಡ್, ಸಪೋಸ್ ನನಗೆ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಅನ್ನ ಕಂಡುಹಿಡಿಯಬೇಕು. ಈಗ ಯಾವ ಕಾಲಮ್ ತಗೋಣ ಅಂದ್ರೆ
ಓಕೆ, ಇಲ್ಲಿ ಪ್ರಾಡಕ್ಟ್ ಇದೆಯಲ್ಲ, ಈ ಪ್ರಾಡಕ್ಟ್ ಅನ್ನೇ ತಗೋಣ. ಇಲ್ಲಿ ಯಾವ್ದು ತಗೋಣ? ಓಕೆ, ಬುಕ್ಸ್ ಅಂತಿದೆ, ನೋಡೋಣ ಇಲ್ಲಿ ಬುಕ್ಸ್. ಅಥವಾ ಒಂದು ಕ್ಯಾರೆಕ್ಟರ್ ಫಸ್ಟ್ ತಗೋಣ. ಎಸ್ ಅನ್ನೋ ಒಂದು ಕ್ಯಾರೆಕ್ಟರ್ನ ಫಸ್ಟ್ ತಗೋಣ. ಫಂಕ್ಷನ್ ಫೈಂಡ್. ಫೈಂಡ್ ಏನ್ನ ಫೈಂಡ್ ಮಾಡಬೇಕು? ಕ್ಯಾಪಿಟಲ್ ಎಸ್ ಅಂತ ಕೊಡ್ತೀನಿ, ಕಮ ವಿತಿನ್ ಟೆಕ್ಸ್ಟ್ ಪ್ರಾಡಕ್ಟ್ ನೇಮ್ ಅಂತ ಕೊಡ್ತೀನಿ. ಆಯ್ತಾ? ಕಮ ಸ್ಟಾರ್ಟಿಂಗ್ ಪೊಸಿಷನ್ 1 ಅಂತ ಕೊಡೋಣ. ಅಕಸ್ಮಾತ್ ಆಗಿ ವ್ಯಾಲ್ಯೂ ಸಿಕ್ಕಿಲ್ಲ ಅಂದ್ರೆ 0 ಅಂತ ಕೊಡ್ಬೇಕು. ಅಂದ್ರೆ ಎಸ್ ಅನ್ನೋ ಕ್ಯಾರೆಕ್ಟರ್ನ ಹುಡುಕ್ತಾ ಇದ್ದೀನಿ. ಪ್ರಾಡಕ್ಟ್ ನೇಮ್ ಅನ್ನೋ ಕಾಲಮ್ ಅಲ್ಲಿ ಫಸ್ಟ್ ಪೊಸಿಷನ್ ಇಂದ ಅಕಸ್ಮಾತ್ ಆಗಿ ಯಾವುದೇ ಕ್ಯಾರೆಕ್ಟರ್ ಸಿಕ್ಕಿಲ್ಲ ಅಂದ್ರೆ 0 ಅಂತ ಬರಬೇಕು. ಎಂಟರ್ ಅಂತ ಕೊಡ್ತೀನಿ. ಈಗ ನೀವು ನೋಡ್ಬೋದು, ಎಲ್ಲೆಲ್ಲ ಕ್ಯಾಪಿಟಲ್ ಎಸ್ ಇದೆ ಅಲ್ಲೆಲ್ಲ ನನಗೆ ವ್ಯಾಲ್ಯೂಸ್ ಬರುತ್ತೆ. ಎಲ್ಲೆಲ್ಲಿ 0 ಇದೆ ಅಲ್ಲೆಲ್ಲ ನನಗೆ ಎಸ್ ಅನ್ನೋ ಕ್ಯಾರೆಕ್ಟರ್ ಇಲ್ಲ ಅಂತ ಅರ್ಥ. ಈಗ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ, ಇದನ್ನ ಸ್ಮಾಲ್ ಎಸ್ ಕೊಡ್ತೀನಿ. ಎಂಟರ್ ಅಂತ ಕೊಟ್ರೆ ನೋಡಿ, ಇಲ್ಲಿ ವ್ಯಾಲ್ಯೂಸ್ಗಳು ಚೇಂಜ್ ಆಯ್ತು ನೋಡಿ. ಇಲ್ಲಿ 0 ಇತ್ತು, 27 ಬಂದ್ಬಿಡ್ತು. ಅಂದ್ರೆ ಫೈಂಡ್ ಬಂದು ಕೇಸ್ ಸೆನ್ಸಿಟಿವ್. ಕ್ಯಾಪಿಟಲ್ ಎಸ್ಗೂ ಸ್ಮಾಲ್ ಎಸ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಇಲ್ಲಿ ನೋಡಿದ್ರೆ ನೋಡಿ, ಇಲ್ಲಿದೆ ಎಸ್, ಬಟ್ ಇಲ್ಲಿ ಕ್ಯಾಪಿಟಲ್ ಎಸ್ ಇಲ್ಲ. ಇದ್ದಿದ್ರೆ ಅದೇ ತೋರಿಸಿರೋದು. ಸೊ ಇಲ್ಲಿ ಹೋದ್ರೆ ನೋಡಿ, ಇವಾಗ ಇಲ್ಲಿ ಎಸ್ ಇಲ್ಲಿದೆ, ಇದ್ರಲ್ಲಿ ಇದೆಯಾ? ಇದ್ರಲ್ಲೂ ಇದೆ ನೋಡಿ. ಇದ್ರಲ್ಲಿ ನೋಡಿ ಕ್ಯಾಪಿಟಲ್ ಎಸ್ ಇದೆ. ಇವಾಗ ಎಷ್ಟು? 1 2 3 4 ನಾಲ್ಕನೇದ್ರಲ್ಲಿ ಕ್ಯಾಪಿಟಲ್ ಎಸ್ ಕೂಡ ಇದೆ, ಸ್ಮಾಲ್ ಎಸ್ ಕೂಡ ಇದೆ. ಇಲ್ಲಿ ಹೋಗಿ ನೋಡಿದ್ರೆ ನನಗೆ ಇಲ್ಲಿ ನೋಡಿ 44 ತೋರಿಸ್ತಾ ಇದೆ 4ನೇ ರೋ ಅಲ್ಲಿ. ಸರಿನಾ? ಇಲ್ಲಿ ಹೋಗ್ಬಿಟ್ಟು ಕ್ಯಾಪಿಟಲ್ ಎಸ್ ಮಾಡ್ತೀನಿ, ವ್ಯಾಲ್ಯೂ ಚೇಂಜ್ ಆಗ್ಬೇಕು. ಇಲ್ಲಿ ನೋಡಿ 34 ಬಂತು, ಇದಕ್ಕಿಂತ ಮುಂಚೆ 44 ಇತ್ತು. ಸೊ ಈ ರೀತಿ ನಾವು ಈ ಫೈಂಡ್ ಅನ್ನ ಯೂಸ್ ಮಾಡ್ಕೋಬಹುದು. ಅಕಸ್ಮಾತ್ ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ವರ್ಡ್ ಅಥವಾ ಯಾವ್ದಾದ್ರು ಕ್ಯಾರೆಕ್ಟರ್ ನನಗೆ ಫೈಂಡ್ ಮಾಡಬೇಕು ಅಂತಂದ್ರೆ ನಾನು ಫೈಂಡ್ ಅನ್ನ ಯೂಸ್ ಮಾಡ್ತೀನಿ. ರೈಟ್. ನೆಕ್ಸ್ಟ್ ಬಂದು ಸರ್ಚ್. ಸಪೋಸ್ ನಾನೇನಾದ್ರೂ ಯಾವ್ದಾದ್ರು ಒಂದು ವ್ಯಾಲ್ಯೂಸ್ ಅನ್ನ ಹುಡುಕ್ಬೇಕು. ಇಲ್ಲಿ ಹೋಗ್ತೀನಿ, ಫಂಕ್ಷನ್ ಸರ್ಚ್ ಆಫ್ ಫೈಂಡ್ ಟೆಕ್ಸ್ಟ್. ಸೇಮ್ ಅದೇ ಕ್ಯಾಪಿಟಲ್ ಎಸ್ ಕೊಡ್ತೀನಿ, ಕಮ ವಿತಿನ್ ಟೆಕ್ಸ್ಟ್ ಪ್ರಾಡಕ್ಟ್ ನೇಮ್, ಕಮ ಸ್ಟಾರ್ಟಿಂಗ್ ಪೊಸಿಷನ್ ಇಲ್ಲ ಅಂದ್ರೆ 0. ಸೇಮ್ ನಾನು ಫೈಂಡ್ ಏನ್ ಯೂಸ್ ಮಾಡಿದೆ ಅದೇ ಕ್ಯಾರೆಕ್ಟರ್, ಅದೇ ಪ್ಯಾರಾಮೀಟರ್ಸ್ ಇದೆ. ಎಂಟರ್ ಅಂತ ಕೊಡ್ತೀನಿ. ಇಲ್ಲಿ ನೋಡಿ 27 ಇದೆ, 18 ಇದೆ, 34 ಇದೆ, ಇಲ್ಲಿ 13 ಇದೆ, ಮತ್ತೆ ನೋಡಿ 15, ಇದು 5, ಇದು ಏನೋ ಒಂದು ಪೊಸಿಷನ್ ಕೊಡ್ತಿದೆ. ನಾನಿಲ್ಲಿ ಹೋಗ್ಬಿಟ್ಟು ಸ್ಮಾಲ್ ಎಸ್ ಕೊಡ್ತೀನಿ ನೋಡಿ. ಇವಾಗ ನೋಡೋಣ ಏನ್ ಚೇಂಜಸ್ ಆಗುತ್ತಂತ. ಯಾವುದೇ ರೀತಿಯಾದ ಚೇಂಜಸ್ ಇಲ್ಲ. ಸೊ ಸರ್ಚ್ ಏನ್ ಮಾಡುತ್ತೆ ಅಂದ್ರೆ, ನನಗೆ ಕ್ಯಾಪಿಟಲ್ ಆದ್ರೂ ಕೊಡಿ, ಸ್ಮಾಲ್ ಆದ್ರೂ ಕೊಡಿ, ಅಪ್ಪರ್ ಕೇಸ್ ಆದ್ರೂ ಕೊಡಿ, ಸ್ಮಾಲ್ ಕೇಸ್ ಆದ್ರೂ ಕೊಡಿ, ಯಾವುದೇ ರೀತಿಯಾದ ಚೇಂಜಸ್ ಆಗಲ್ಲ. ಅಂದ್ರೆ ಸರ್ಚ್ ಒಂದು ಕೇಸ್ ಇನ್ಸೆನ್ಸಿಟಿವ್. ಯಾವ ಕೇಸ್ ಇದ್ರೂ ಅದು ಸರ್ಚ್ ಮಾಡುತ್ತೆ. ಓಕೆ. ಸೊ ಈ ರೀತಿ ನನಗೆ ಏನಾದ್ರು ಅಕಸ್ಮಾತ್ ಆಗಿ ಒಂದು ಕ್ಯಾರೆಕ್ಟರ್ ಅಥವಾ ಒಂದು ವರ್ಡ್ ಪೊಸಿಷನ್ ಎಲ್ಲಿದೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಫೈಂಡ್ ಮತ್ತೆ ಸರ್ಚ್ ಅನ್ನ ಯೂಸ್ ಮಾಡ್ಕೋಬಹುದು. ಫೈಂಡ್ ಬಂದು ಕೇಸ್ ಸೆನ್ಸಿಟಿವ್, ಅಂದ್ರೆ ಅಪ್ಪರ್ ಕೇಸ್ ಇದ್ರೆ ಅಪ್ಪರ್ ಕೇಸೇ ಹುಡುಕುತ್ತೆ, ಸ್ಮಾಲರ್ ಕೇಸ್ ಇದ್ರೆ ಸ್ಮಾಲರ್ ಕೇಸೇ ಹುಡುಕುತ್ತೆ. ಅದೇ ಸರ್ಚ್ ಬಂದು ನಾವು ಯಾವುದೇ ಕೇಸ್ ಕೊಟ್ರು ಅದು ಸರ್ಚ್ ಮಾಡಿ ನಮಗೆ ರಿಸಲ್ಟ್ಸ್. ಓಕೆ, ರೈಟ್. ನೆಕ್ಸ್ಟ್ ಇದಾದ್ಮೇಲೆ ರೀಪ್ಲೇಸ್ ಮತ್ತೆ ಸಬ್ಸ್ಟಿಟ್ಯೂಟ್. ನ್ಯೂ ಕಾಲ್. ನನಗೆ ಆರ್ಡರ್ ಐ ಡಿ ಇದೆ. ಆರ್ಡರ್ ಐ ಡಿಯಲ್ಲಿ ಒಂದಷ್ಟು ಹೈಫನ್ಸ್ ಇದೆ. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಂಕ್ಷನ್ ಸಬ್ಸ್ಟಿಟ್ಯೂಟ್ ಅಂತ ಕೊಟ್ಟಿರ್ತೀನಿ, ಈಕ್ವಲ್ಸ್ ಸಬ್ಸ್ಟಿಟ್ಯೂಟ್ ಟೆಕ್ಸ್ಟ್.
ಟೆಕ್ಸ್ಟ್ ಬಂದು ನನಗೆ ಆರ್ಡರ್ ಐಡಿ ಅಂತ ಕೊಡ್ತೀನಿ. ಓಕೆ, ಕಮ ಓಲ್ಡ್ ಟೆಕ್ಸ್ಟ್ ಬಂದು ಹೈಫನ್, ನ್ಯೂ ಟೆಕ್ಸ್ಟ್ ಸ್ಲಾಶ್, ಕಮ ಇನ್ಸ್ಟೆನ್ಸ್ ನಂಬರ್ ಅದಾದ್ಮೇಲೆ ನೋಡೋಣ. ನಾನು ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಅಂತ ಕೊಡ್ತೀನಿ ನೋಡಿ. CA ಸ್ಲಾಶ್ ಹೈಫನ್ ಇದ್ದಿದ್ ಕಡೆ ಎಲ್ಲ ಅದು ಸ್ಲಾಶ್ ಆಗುತ್ತೆ ನೋಡಿ. ಓಕೆ, ನೆಕ್ಸ್ಟ್ ಸಪೋಸ್ ಏನಾದ್ರು ನನಗೆ ಯಾವ್ದಾದ್ರು ಒಂದು ಇನ್ಸ್ಟೆನ್ಸ್ 1 ಅಂತ ಕೊಡ್ತೀನಿ, ಎಂಟರ್ ನೋಡಿ. ಫಸ್ಟ್ ಇದು ಮಾತ್ರ ನನಗೆ ಸ್ಲಾಶ್ ಆಗುತ್ತೆ, ಎರಡನೇದು ನನಗೆ ಹೈಫನ್ ಆಗುತ್ತೆ. ಸೊ ಈ ರೀತಿ ನಾವು ಸಬ್ಸ್ಟಿಟ್ಯೂಟ್ ಅನ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ರೀಪ್ಲೇಸ್. ನನಗೆ ಇವಾಗ ಇಲ್ಲಿ ಆರ್ಡರ್ ಐಡಿಯಲ್ಲಿ ಮಧ್ಯದಲ್ಲಿ 4 ಕ್ಯಾರೆಕ್ಟರ್ಸ್ ಅನ್ನ ಬೇರೆ ಯಾವ್ದಾದ್ರು ಕ್ಯಾರೆಕ್ಟರ್ ನಾನು ರೀಪ್ಲೇಸ್ ಮಾಡಬೇಕು. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಂಕ್ಷನ್ ರೀಪ್ಲೇಸ್ ಅಂತ ಕೊಡ್ತೀನಿ. ರೀಪ್ಲೇಸ್ ಓಲ್ಡ್ ಟೆಕ್ಸ್ಟ್ ಆರ್ಡರ್ ಐಡಿ, ಕಮ ಸ್ಟಾರ್ಟಿಂಗ್ ಪೊಸಿಷನ್. ನನಗೆ ಸ್ಟಾರ್ಟಿಂಗ್ ಪೊಸಿಷನ್ ಏನು, ಸೇ 1 2 3 4, ಕಮ ನಂಬರ್ ಆಫ್ ಕ್ಯಾರೆಕ್ಟರ್ಸ್ 4. ನ್ಯೂ ಟೆಕ್ಸ್ಟ್ ಏನ್ ಬೇಕು, ಸೇ ಈ ತರ 4x ಕೊಟ್ಬಿಟ್ಟು ಎಂಟರ್ ಅಂತ ಕೊಡ್ತೀನಿ. ಇಲ್ಲಿ ನೋಡಿ, ಮಧ್ಯದಲ್ಲಿ 4ನೇ ಪೊಸಿಷನ್ ಇಂದ 4 ಕ್ಯಾರೆಕ್ಟರ್ಸ್ ನನಗೆ ಎಕ್ಸ್ 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 ಅಂತ ಆಗುತ್ತೆ. ಸೊ ಈ ರೀತಿ ನಾನು ಸಬ್ಸ್ಟಿಟ್ಯೂಟ್ ಮತ್ತೆ ರೀಪ್ಲೇಸ್ ಅನ್ನ ಯೂಸ್ ಮಾಡ್ಕೋ. ನೆಕ್ಸ್ಟ್ ಬಂದು ಟ್ರಿಮ್. ಟ್ರಿಮ್ಗೆ ಇಲ್ಲಿ ಯಾವ್ದು ಟೆಕ್ಸ್ಟ್ ಹತ್ರ ಇಲ್ಲ, ಬಟ್ ಏನ್ ಟ್ರಿಮ್ ಏನ್ ಮಾಡುತ್ತೆ ಅಂದ್ರೆ, ಸಪೋಸ್ ಇವಾಗ ಇದೊಂದು ಕಾಲಮ್ ಇದೆ, ಎಕ್ಸ್ಟ್ರಾ ಸ್ಪೇಸಸ್ ಗಳಿದ್ರೆ ಅದನ್ನ ಅದು ರಿಮೂವ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಬಂದು ರಿಪೀಟ್. ರಿಪೀಟ್ ಅಂತಂದ್ರೆ ನಾನು ಏನಾದ್ರೆ ಅಕಸ್ಮಾತಾಗಿ ಒಂದು ಕ್ಯಾರೆಕ್ಟರ್ನ ಇಷ್ಟು ಸಾರಿ ರಿಪೀಟ್ ಆಗ್ಬೇಕು ಅಂತಿದ್ರೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ನೀವು ಕಾಲಮ್ ಆಯ್ತಾ, ಫಂಕ್ಷನ್ ರಿಪೀಟ್ ಎಕ್ಸ್ 10 ಟೈಮ್ಸ್ ಅಂತ ಕೊಟ್ರೆ 10 ಟೈಮ್ಸ್ ಅದು ರಿಪೀಟ್ ಆಗುತ್ತೆ ನೋಡಿ, ಈ ರೀತಿ. ಸೊ ಇದು ಬಂದು ನಮ್ಮ ಟೆಕ್ಸ್ಟ್ ಫಂಕ್ಷನ್ಸ್, ಅಂದ್ರೆ ಇಂಪಾರ್ಟೆಂಟ್ ಟೆಕ್ಸ್ಟ್ ಫಂಕ್ಷನ್ಸ್. ನಿಮ್ಗೆ ಏನಾದ್ರು ಅಕಸ್ಮಾತಾಗಿ ಇನ್ನೂ ಕಲಿಬೇಕು ಅಂತಿದ್ರೆ, ನಿಮ್ಗೆ ನಾನು ಹೇಳಿದ್ನಲ್ಲ, ಇಲ್ಲಿ ಹೋಗಿ ಇಲ್ಲಿ ನೋಡಿ ಟೆಕ್ಸ್ಟ್ ಫಂಕ್ಷನ್ಸ್ ಇಲ್ಲಿ ಇದು ಕ್ಲಿಕ್ ಮಾಡಿದ್ರೆ ಎಲ್ಲ ಇಲ್ಲಿ ಇಷ್ಟ ಆಗಿದೆ ನೋಡಿ. ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀವಿ, ಬಟ್ ಜಸ್ಟ್ ಇನ್ ಕೇಸ್ ನಿಮ್ಗೆ ಏನಾದ್ರು ಅಕಸ್ಮಾತ್ ಆಗಿಲ್ಲ ಏನಾದ್ರು, ಇವ್ ನೋಡಿ ಯೂನಿಕ್ ಕೋಡ್ ಇದೆಲ್ಲ ಮುಂದೆ ಬೇರೆ ಅಂದ್ರೆ ಬೇರೆ ಎಕ್ಸಸೈಸ್ ಬೇಕಾಗುತ್ತೆ, ಅವಾಗ ನಾನು ಮಾಡ್ತೀನಿ. ಇವಾಗ ನಮ್ ಸದ್ಯಕ್ಕೆ ಏನೇನ್ ಬೇಕು ಅದೆಲ್ಲ ಇವತ್ತು ವರ್ಕ್ ಮಾಡಿ. ಓಕೆ ರೈಟ್. ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಈ ಟಾಪಿಕ್ ತಗೊಂಡ್ರೆ ಇನ್ನೂ ಒಂದಷ್ಟು ಟೈಮ್ ಹಿಡಿದ್ಬಿಡುತ್ತೆ, ಆಮೇಲೆ ಸುಮ್ಮನೆ ಅರ್ಜೆಂಟ್ ಮುಗಿಸೋದು ಬೇಡ. ಇದ್ರಲ್ಲೂ ಕಲಿಯುವಂಥ ತುಂಬಾ ಇದೆ. ಡೇಟ್ ಫಂಕ್ಷನ್ಸ್ ಅಲ್ಲಿ ಅದಾದ್ಮೇಲೆ ನಂಬರ್ ಫಂಕ್ಷನ್ಸ್ ಆದ್ಮೇಲೆ ನಮಗೆ ಮೆಷರ್ಸ್ ಬರುತ್ತೆ. ಸೊ ನಾಳೆ ಈ ಮೆಷರ್ಸ್ ಅನ್ನ ನಾನು ನಿಮ್ಗೆ ತೋರಿಸ್ತೀನಿ. ಅದಾದ್ಮೇಲೆ ಏನೋ ಟೈಮ್ ಇದ್ರೆ ಕಂಡೀಷನಲ್ ಫಂಕ್ಷನ್ಸ್ ಮಾಡೋಣ. ದೆನ್ ರಿಲೇಟೆಡ್ ಫಂಕ್ಷನ್ಸ್ ಇದೆ, ಅಂದ್ರೆ ಈ ವಿ ಲುಕ್ಅಪ್ ಹೆಂಗ್ ಮಾಡ್ತೀವಿ ಆ ರೀತಿ. ಅದಾದ್ಮೇಲೆ ಕಾಲಮ್ಸ್ ಅಲ್ಲೇ ಅಗ್ರಿಗೇಟೆಡ್ ಕ್ಯಾಲ್ಕುಲೇಷನ್ಸ್ ಹೆಂಗ್ ಮಾಡ್ಬೋದು. ಓಕೆ, ಅದಾದ್ಮೇಲೆ ಟೇಬಲ್ ಫಂಕ್ಷನ್ಸ್ ಮಾಡೋಣ. ಓಕೆ ರೈಟ್. ಸೊ ಇವಾಗ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮೈಕ್ ಆನ್ ಮಾಡೋಣ. ಮೀಟಿಂಗ್ ಆಪ್ಷನ್ಸ್. ಸರ್ ನಿಮ್ಗೆ ಏನಾದರೂ ಹೇಳೋದಿದ್ರೆ, ಡೌಟ್ಸ್ ಇದ್ರೆ, ಏನಾದ್ರು ಕೇಳೋದಿದ್ರೆ ದಯವಿಟ್ಟು ಕೇಳಿ, ಎಕ್ಸ್ಪ್ಲೇನ್ ಮಾಡ್ತೀನಿ.
ರೈಟ್ ಪೀಪಲ್, ಏನು ಕ್ವಶನ್ಸ್ ಇದ್ರೆ ಕೇಳಿ. ಓಕೆ, ಪುನೀತ್ ಒಂದು ಕ್ವಶನ್ ಹಾಕಿದ್ದಾರೆ. ಹೆಲೋ ಸರ್, ಐ ಗಾಟ್ ಯುವರ್ ಡೀಟೇಲ್ಸ್ ಫ್ರಮ್ ಮೈ ಫ್ರೆಂಡ್ ಚೇತನ್. ಈಸ್ ಯುವರ್ ಸ್ಟೂಡೆಂಟ್ ನೌ ಈಸ್ ಲರ್ನಿಂಗ್ ಪವರ್ ಬಿ. ಓಕೆ, ಐ ಆಮ್ an automation tester for 12 years experience. I'm interested in Power BI too. Please let me know, is it really worth learning this tool for my role? ಪುನೀತ್, ನಿಮ್ಮ ರೋಲ್ಗೆ ಇದು ಎಷ್ಟರ ಮಟ್ಟಿಗೆ ಯೂಸ್ ಆಗುತ್ತೆ ನಾನು ಹೇಳಲಿಕ್ಕೆ ಬರಲ್ಲ. ಯಾಕೆಂದ್ರೆ ನಿಮ್ದು ಆಟೋಮೇಷನ್ ಟೆಸ್ಟಿಂಗ್, ನಿಮ್ದಿರೋದು ಟೆಸ್ಟಿಂಗ್ ರೋಲಲ್ಲಿ, ಪವರ್ ಬಿ ಐ ಬಂದು ರಿಪೋರ್ಟಿಂಗ್ಸ್. ಬಟ್ ನೀವೇನಾದ್ರೂ ನನ್ನ ಈ ಪವರ್ ಬಿ ಐ ಕಲ್ತ್ರೆ ಒಂದು ಒಳ್ಳೆ ಕೆರಿಯರ್ ಇದೆ, ಅಥವಾ ಇದರಲ್ಲಿ ಏನಾದರೂ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನಾದರೂ ಒಂದು ಕಲ್ತ್ಕೊಂಡು ರಿಪೋರ್ಟಿಂಗ್ಸ್ ಮೇಲೆ ಹೋಗ್ಬೋದು ಅಂತಂದ್ರೆ ನಾನು ಅದಕ್ಕೆ ಎಸ್ ಅಂತ ಅಂತೀನಿ. ಬಟ್ ಇವಾಗಿರೋ ಕರೆಂಟ್ ರೋಲ್ಗೆ ಆಟೋಮೇಷನ್ ಟೆಸ್ಟರ್ ಅಂತೇನಿದೆ, ಅದಕ್ಕೆ ಪವರ್ ಬಿ ಐ ಎಷ್ಟು ಮಟ್ಟಿಗೆ ಯೂಸ್ ಆಗುತ್ತೆ ನಾನು ಹೇಳಲಿಕ್ಕೆ ಬರಲ್ಲ. ಯಾಕಂದರೆ ಆಟೋಮೇಷನ್ ಟೆಸ್ಟಿಂಗ್ ಬೇರೆ, ಪವರ್ ಬಿ ಐ ಟೂಲೇ ಬೇರೆ. ಪವರ್ ಬಿ ಐ ಬಂದು ನಿಮಗೆ ರಿಪೋರ್ಟ್ಸನ್ನು ತೋರಿಸೋದಕ್ಕೆ, ಜಸ್ಟ್ ಇನ್ ಕೇಸ್ ಅಕಸ್ಮಾತಾಗಿ ನಿಮಗೆ ಈ ಆಟೋಮೇಷನ್ ಟೆಸ್ಟಿಂಗಲ್ಲಿ ಏನಾದರೂ ಒಂದು ರಿಪೋರ್ಟಿಂಗ್ಸನ್ನು ತೋರಿಸ್ಬೇಕು ಅಂತಿದ್ರೆ ಖಂಡಿತವಾಗಿ ನೀವು ಪವರ್ ಬಿ ಐನ ಕಲ್ತ್ಕೋಬೋದು. ಬಟ್ ಏನಪ್ಪ ಅಂತಂದರೆ, ಬ್ಯಾಕ್ ಎಂಡಲ್ಲಿ ಡೇಟನ್ನು ಯಾವ ರೀತಿ ಯೂಸ್ ಮಾಡಬೇಕು, ನಾನು ಡೇಟನ್ನು ಯಾವ ರೀತಿ ನಾನು ಅರೇಂಜ್ ಮಾಡ್ಕೋಬೇಕು ಅನ್ನೋದು ನೀವು ಕಲಿಬೇಕಾಗುತ್ತೆ. ಓಕೆನಾ? ಸೊ ಹಂಗಾಗಿ ನಾನು ಏನು ಹೇಳ್ತೀನಿ ಅಂದರೆ, ನಿಮಗೆ ಕರೆಂಟ್ ರೋಲಲ್ಲಿ ಇದು ತುಂಬ ಯೂಸ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬರಲ್ಲ. ಬಟ್ ಕೆರಿಯರ್ ವೈಸ್ ನೀವೇನಾದರೂ ಮುಂದೆ ನಾನು ಈ ಆಟೋಮೇಷನಿಂದ ಆಚೆ ಬಂದು ಸ್ವಲ್ಪ ಡೇಟಾ ಅನಲಿಟಿಕ್ಸ್ ಈ ಥರದ್ದೆಲ್ಲ ರಿಪೋರ್ಟಿಂಗ್ಸ್ ಮೇಲೆ ಹೋಗ್ತೀನಿ ಅಂತಿದ್ರೆ ಖಂಡಿತವಾಗಿ ಪವರ್ ಬಿ ಐ ಯೂಸ್ ಆಗುತ್ತೆ. ರೈಟ್, ಚಂದ್ರಶೇಖರ್. ಓಕೆ, ಆಲ್ ಗುಡ್ ಎಕ್ಸ್ಪ್ಲನೇಷನ್. ಪ್ಲೀಸ್ ಟ್ರೈ ಟು ಕವರ್ ಅಡ್ವಾನ್ಸ್ ಲೆವೆಲ್ ಸರ್. ಓಕೆ ಚಂದ್ರಶೇಖರ್, ನಾನು ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟು ನಾನು ಖಂಡಿತ ಕವರ್ ಮಾಡ್ತೀನಿ. ಇಲ್ಲ ಅಂದ್ರೂ ಅದಕ್ಕೆಲ್ಲ ಏನು ವ್ಯವಸ್ಥೆ ಬೇಕು ಅದನ್ನ ಖಂಡಿತ ನಾನು ಮಾಡ್ಕೊಡ್ತೀನಿ. ರೈಟ್ ವಿನಯ್, ಇವತ್ತು ಟೀಚ್ ಮಾಡಿದ್ದು ಬಹುತೇಕ ಅರ್ಥ ಆಯ್ತು. ಓಕೆ, ಥ್ಯಾಂಕ್ ಯು. ಅದರ್ಸ್? ಓಕೆ, ಸೊ ನಿಮ್ಗೇನು ಕ್ವಶನ್ಸ್ ಇಲ್ಲ ಅಂತಂದ್ರೆ ನಾಳೆ ನೆಕ್ಸ್ಟ್ ಲೆವೆಲ್ ಆಫ್ ಟ್ಯಾಕ್ಸ್ ಫಂಕ್ಷನ್ಸ್ ಅನ್ನ ಕಲ್ತ್ಕೊಳ್ಳೋಣ. ಓಕೆ ರೈಟ್, ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ಶುಭರಾತ್ರಿ. ನಾಳೆ 9 ಗಂಟೆಗೆ ಟ್ಯಾಕ್ಸ್ ಫಂಕ್ಷನ್ಸ್ ನಮ್ಮ ಪಾರ್ಟ್ 2 ಅಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು ಸೊ ಮಚ್. ಗುಡ್ ನೈಟ್, ಶುಭರಾತ್ರಿ, ಬಾಯ್.